ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನ ಹಾಗೂ ಬಸವಾದಿ ಪ್ರಮಥರನ್ನ ಎನ್ನ ಮನದಂಗಡದಲ್ಲಿ ನೆನೆಯುತ್ತಾ, ಆಯಿತ್ತು ಬಸವ ನಿನ್ನಿಂದ ಗುರು ಸ್ವಾಯತ್ತವೆನೆಗೆ, ಆಯಿತ್ತು ಬಸವ ನಿನ್ನಿಂದ ಲಿಂಗ ಸ್ವಾಯತ್ತವೆನೆಗೆ, ಆಯಿತ್ತು ಬಸವ ನಿನ್ನಿಂದ ಜಂಗಮ ಸ್ವಾಯತ್ತವೆನೆಗೆ, ಆಯಿತ್ತು ಬಸವ ನಿನ್ನಿಂದ ಪ್ರಸಾದ ಸ್ವಾಯತ್ತವೆನೆಗೆ, ಇಂತಿ ಚತುರ್ವಿಧ ಸ್ವಾಯತ್ತವನು ನೀನೇ ಮಾಡಿದೆಯಾಗಿ, ನಮ್ಮ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದೆಯಲ್ಲ ಸಂಗನ ಬಸವಣ್ಣ. ಬಟ್ಟ ಬಯಲು ಗಟ್ಟಿಗೊಂಡು ಆಕಾರದೆಳೆಯಾಗಿ ಗೋಚರಿಸಿದಂತ ಅಲ್ಲಮರದು ಹೆಜ್ಜೆ. ಹೆಜ್ಜೆ ಇಲ್ಲದ ನಡೆ, ತಡೆ ಇಲ್ಲದ ನುಡಿ, ಸುಡುವಿಲ್ಲದ ಸುಳುಹು, ಉಪಮಿಸಬಾರದ ತೇಜ, ನೋಡಬಾರದ ನಿಲುವು, ಕರುಳಿಲ್ಲದ ಕಂಗಳು, ಹೊಲೆಯಿಲ್ಲದ ಕಾಯ, ಗತಿಯಿಲ್ಲದ ನಡಿ, ಗತಿಯಿಲ್ಲದ ನಡೆ, ಅರಿವಿಲ್ಲದ ಅರಿವು, ಒಟ್ಟಾರೆ ಚೈತನ್ಯದ ಸಕಾರವಾಗಿ ಬಂದ ಭಾವನೆ, ವ್ಯೋಮಕಾಯದ ಆಧ್ಯಾತ್ಮಿಕತೆಯ ಮೇರು ಪರ್ವ ಅಲ್ಲಮ ಪ್ರಭುದೇವರ ಜಯಂತಿಯ ಶುಭಾಶಯಗಳನ್ನ ಸರ್ವ ಶರಣು ಬಂಧುಗಳಿಗೆ ತಿಳಿಸುತ್ತಾ, ಎಲ್ಲರಿಗೂ ಶರಣಾರ್ಥಿಗಳನ್ನ ತಿಳಿಸ್ತಾ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ 774ನೆಯ ಗೂಗಲ್ ಮೀಟ್ ಶರಣ ಚಿಂತನೆ ಮಾಲಿಕೆಯ ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಶರಣಾರ್ಥಿಗಳು. ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ ಶರಣ ಮಾರ್ಗದ ತತ್ವ ಸಿದ್ಧಾಂತದಡಿಯಲ್ಲಿ ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆಯ ಸಂಸ್ಥಾಪಕರು, ಮಾರ್ಗದರ್ಶಕರು, ಅಪ್ಪಟ ಬಸವಾಭಿಮಾನಿಗಳು ಹಾಗೂ ಬಸವ ತತ್ವ ಪರಿಪಾಲಕರಾಗಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಭಕ್ತಿಪೂರ್ವಕ ಶರಣಾರ್ಥಿಗಳು. ಮುಪ್ಪಿನ ಷಡಕ್ಷರಿ ಎಂಬ ವಿಷಯದ ವಿಶೇಷ ಅನುಭವವನ್ನ ಇವತ್ತು ಕಟ್ಕೊಡ್ತಾ ಇರುವಂತ ಹಿರಿಯರು, ಮಾರ್ಗದರ್ಶಕರು ಹಾಗೂ ಅಕ್ಕನ ಅರಿವು ಸಂಘಟನೆಯ ಸಂಯೋಜಕರು ಆದ ಶರಣೆ ಗೌರಮ್ಮ ನಾಶಿ ಬಾಗಲಕೋಟೆ ಇವರಿಗೆ ವೈಯಕ್ತಿಕವಾಗಿ ವೇದಿಕೆಯ ಪರವಾಗಿ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅದೇ ರೀತಿ ವಚನ ಪ್ರಾರ್ಥನೆಯನ್ನ ಮಾಡಲಿರುವಂತ ಡಾಕ್ಟರ್ ಸುಗುಣ ಮೇಡಮ್ ಅವರಿಗೂ ಹಾಗೂ ವಚನ ಮಂಗಳ ಮಾಡ್ತಾ ಇರುವಂತ ಶರಣೆ ವಿದ್ಯಾ ಮಗ್ದುಮ್ ಸಹೋದರಿಯರಿಗೂ, ಅಲ್ಲದೆ ತಾಂತ್ರಿಕ ಸಹಾಯವನ್ನ ಹಾಗೂ ವಚನ ಅಧ್ಯಯನ ವೇದಿಕೆಯ ಸಂಯೋಜಕರು ಆಗಿರುವಂತ ಶರಣ ರುದ್ರಮೂರ್ತಿ ಪ್ರಭು ಹಾಗೂ ಶರಣ ಕುಮಾರ್ ರಾಜಣ್ಣ ಸಹೋದರರಿಗೂ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಶರಣಾರ್ಥಿಗಳನ್ನ ತಿಳಿಸ್ತಾ ಇದ್ದೇನೆ. ಇವತ್ತಿನ ಈ ಗೂಗಲ್ ಮೀಟ್ನ ಪ್ರಾರಂಭವನ್ನ ವಚನ ಪ್ರಾರ್ಥನೆಯ ಮೂಲಕ ಡಾಕ್ಟರ್ ಸುಗುಣಾ ಮೇಡಮ್ ಅವರು ನಡೆಸ್ಕೊಡ್ಬೇಕು ಅಂತ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೋಡೆ, ಪ್ರಣತಿಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೋಡೆ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ಪ್ರಣತೆಯಿದೆ, ಬತ್ತಿಯಿದೆ, ಜ್ಯೋತಿ ಬೆಳಗುವೋಡೆ, ಗುರುವಿದೆ, ಲಿಂಗವಿದೆ, ಗುರುವಿದೆ, ಲಿಂಗವಿದೆ, ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನಂಕುರಿಸದನಕ್ಕರ, ಭಕ್ತಿಯಲ್ಲಿಯದೋ,
ಭಕ್ತಿಯಲ್ಲಿಯದು. ಸೋಹಂ ಎಂಬುದ ಕೇಳಿ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದಡೆ ಅತಿಗಳೇವ ನಮ್ಮ ಗುಹೇಶ್ವರ ಅತಿಗಳೇವ ನಮ್ಮ ಗುಹೇಶ್ವರ ಪ್ರಣತಿಯಿದೆ ಬತ್ತಿಯಿದೆ ಜ್ಯೋತಿ ಬೆಳಗುವುಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ಪ್ರಣತಿಯಿದೆ ಬತ್ತಿಯಿದೆ ಜ್ಯೋತಿ ಬೆಳಗುವುಡೆ ಜ್ಯೋತಿ ಬೆಳಗುವುಡೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ವಚನ ಪ್ರಾರ್ಥನೆಯ ಮೂಲಕ ನಮ್ಮನ್ನೆಲ್ಲ ಭಕ್ತಿ ಲೋಕಕ್ಕೆ ಕೊಂಡೊಯ್ದು ಒಂದು ಇಂಪಾದ ವಚನ ಪ್ರಾರ್ಥನೆಯನ್ನು ಮಾಡಿದಂತಹ ಡಾಕ್ಟರ್ ಸುಗುಣಾ ಮೇಡಮ್ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ, ಈಗ ಇವತ್ತಿನ ಅನುಭವವನ್ನ ಕಟ್ಕೊಡ್ತಾ ಇರುವಂತ ಗೌರಮ್ಮ ಮೇಡಮ್ ಅವರ ಒಂದು ಸಂಕ್ಷಿಪ್ತವಾಗಿರುವಂತ ಪರಿಚಯವನ್ನ ಹೇಳ್ಕೊಡ್ತಾ ಇದ್ದೀನಿ. ವಾಡಿಕೆಯಂತೆ ನಮ್ಮೆಲ್ಲರಿಗೂ ಚಿರಪರಿಚಿತರಾದ್ರೂ ಸಹ ಒಂದು ಪರಿಚಯವನ್ನ ಹೇಳುವಂತ ವಾಡಿಕೆ ಅಂತೆ ನಾನು ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ವೇದಿಕೆಗೆ ಹೇಳ್ಕೊಡ್ತಾ ಇದ್ದೀನಿ. ಶರಣಿ ಗೌರಮ್ಮ ನಾಶಿಯವರು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿ ಜನ್ಮ ತಾಳಿದ್ರು. ಅವರು ತಮ್ಮ MA ಪದವಿಯನ್ನ ಕನ್ನಡ ವಿಷಯದಲ್ಲಿ ಪಡೆದ್ರು. ಅಲೋಕ್ ಇಂಗ್ಲಿಷ್ ಮಾಧ್ಯಮ ಸ್ಕೂಲಲ್ಲಿ ಶಿಕ್ಷಕಿಯಾಗಿ, ತದನಂತರ ಕಚೇರಿ ಅಧೀಕ್ಷಕರಾಗಿ, ತದನಂತರ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. 2007ರಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆದು ಶರಣ ಸಾಹಿತ್ಯದ ಕಾರ್ಯದಲ್ಲಿ ಅತ್ಯಂತ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಪ್ರಾಥಮಿಕ ಶಿಕ್ಷಣದಿಂದಲೂ ಪ್ರತಿಭಾವಂತರಾಗಿ ಹೈಸ್ಕೂಲ್ ಶಿಕ್ಷಣ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಬಾಗಲಕೋಟೆಯಲ್ಲಿ ಅವ್ಯಾಹತವಾಗಿ 3 ವರ್ಷ ಕ್ರೀಡೆಯಲ್ಲಿ ಚಾಂಪಿಯನ್ಶಿಪ್ ಪಡೆದವರು. ಅಲ್ಲದೆ SSLCಯಲ್ಲಿ ಪ್ರಥಮ ರ್ಯಾಂಕ್ ಪಡೆಯುವ ಮೂಲಕವಾಗಿ ಶಾಲೆಗೆ, ಮನೆತನಕ್ಕೆ, ಊರಿಗೆ ಹೆಮ್ಮೆಯನ್ನ ತಂದವರು. 1967ರಿಂದ ಶಿವಾನುಭವ ಪಾಠಶಾಲೆಯಲ್ಲಿ 3 ಪರೀಕ್ಷೆಯಲ್ಲಿ ರಜತ ಪದಕವನ್ನ ಪಡೆದ್ರು ಅಂತ ತಿಳಿಸ್ಲಿಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ. ವಚನ ರಚನೆಯ ಲೇಖನಗಳನ್ನ ಬರೆಯುವುದು, ಬಸವ ತತ್ವ ಕುರಿತು ಉಪನ್ಯಾಸಗಳನ್ನ ಮಾಡುವುದು ನಾವೆಲ್ಲರೂ ಸಾಕಷ್ಟು ಆಲಿಸಿದ್ದೇವೆ ಮತ್ತು ಅತ್ಯಂತ ಆಳ ಗರ್ಭಿತವಾದ ಆಧ್ಯಾತ್ಮಿಕ ವಿಷಯದಲ್ಲಿ ಜ್ಞಾನವನ್ನ ಪಡೆದವರು. ಹಳ್ಳಿಗೆ ಹೋಗಿ ಶಿವಾನುಭವ ಶಿಬಿರ ನಡೆಸುವುದು ಹಾಗೂ ಗುಡಿ ಕೈಗಾರಿಕೆಯಲ್ಲಿ ಭಾಗಿಯಾಗಿದ್ದನ್ನ ವೇದಿಕೆ ತಿಳಿಸ್ಲಿಕ್ಕೆ ಸಂತೋಷ ಅನಿಸ್ತಾ ಇದೆ. ಅಲ್ಲದೆ ಯೋಗಾಭ್ಯಾಸ ಹಾಗೂ ಬೇಸಿಗೆ ರಜೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಯೋಗಾಸನ ಶಿಬಿರವನ್ನ ಮೇಡಮ್ ಅವರು ನಡೆಸ್ತಾ ಇದ್ರು. ಬರಹ ಅನ್ನೋ ಒಂದು ಕವನ ಸಂಕಲನ ಹಾಗೂ ಒಂದು ವಚನ ಸಂಕಲನ ಪ್ರಕಟಣೆಯ ಅಂಚಿನಲ್ಲಿದೆ. ಅಷ್ಟೇ ಅಲ್ಲದೆ ಲಿಂಗಾಯತ ಮಹಾಸಭೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿಯೂ ಸೇವೆಯನ್ನು ಸಲ್ಲಿಸಿದ್ರು. ಅಕ್ಕನ ಬಳಗದ ಸದಸ್ಯರಾಗಿ ಸಹಿತ ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಜರಾಜೇಶ್ವರಿ ಮಹಿಳಾ ಮಂಡಳದ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ನಮ್ಮ ಅಕ್ಕನ ಅರಿವಿನ ಹಿರಿಯ ಸದಸ್ಯರಾಗಿ, ಸಂಯೋಜಕರಾಗಿ, ಸಂಘಟಕರಾಗಿ ಸಕ್ರಿಯವಾದಂತ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅನೇಕ ಗ್ರಂಥಗಳ ಗೌರವ ಸಂಪಾದಕಿಯಾಗಿ ಹಾಗೂ ಸಂಪಾದಕಿಯಾಗಿ ಸಹಿತ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ವಚನ ಸಾಹಿತ್ಯ ಹಾಗೂ ಶರಣರ ಕುರಿತು ಅನೇಕ ಬಿಡಿ ಲೇಖನಗಳ ಪ್ರಕಟವಾಗಿವೆ. ಶರಣರು ಹಾಗೂ ವಚನ ಸಾಹಿತ್ಯದ ಕುರಿತು ಅನೇಕ ಉಪನ್ಯಾಸಗಳನ್ನ ಆನ್ಲೈನ್ ಹಾಗೂ ಆಫ್ಲೈನ್ ನಲ್ಲಿ ನೀಡಿದ್ದಾರೆ. ಅನೇಕ ಗ್ರಂಥಗಳ ಎಡಿಟಿಂಗ್ ಕಾರ್ಯ ನಿರ್ವಹಿಸಿದ್ದಾರೆ. ಎಡಿಟಿಂಗ್ ಕಾರ್ಯದ ಬಗ್ಗೆ ಮೇಡಮ್ ಅವರು ಒಂದ್ಸರಿ ಆ ಒಂದು ಗ್ರಂಥವನ್ನ ಎಡಿಟ್ ಮಾಡಿ ಆ ಭಾಷಾ ಶುದ್ಧತೆಯನ್ನು ನೋಡಿದ್ರೆ ಇನ್ಯಾರು ನೋಡುವ ಅವಶ್ಯಕತೆ ಇಲ್ಲ. ಅಷ್ಟೊಂದು ಪರ್ಫೆಕ್ಟ್ ಆಗಿ ನಮ್ಮ ಸರಸ್ವತಿ ಮೇಡಮ್ ಮತ್ತು ಗೌರಮ್ಮ ಮೇಡಮ್ ಅವರು ಅದರಲ್ಲಿ ಸಿದ್ಧಹಸ್ತರು ಅಂತ ಹೇಳ್ಬೇಕಾಗತ್ತೆ.
ಅಲ್ಲದೆ ಸಾವಿಲ್ಲದ ಶರಣರಾದಂತ ಡಾಕ್ಟರ್ ಫಗು ಅಳಕಟ್ಟಿ, ಡಾಕ್ಟರ್ ಎಂ ಕಲಬುರ್ಗಿ ಹಾಗೂ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಅವರ ಹೆಸರಿನಲ್ಲಿ 10,000 ತಲಾ 10,000ದಂತೆ 30,000 ದತ್ತಿ ದೇಣಿಗೆಯನ್ನ ಬಸವ ಅಧ್ಯಯನ ವೇದಿಕೆ ಹಾಗೂ ಸಂಶೋಧನಾ ಕೇಂದ್ರ ಪುಣೆ ಇವರಿಗೆ ನೀಡುವ ಮೂಲಕ ಶರಣ ತತ್ವದ ದಾಸೋಹದ ಕಲ್ಪನೆಯನ್ನ ಗಟ್ಟಿಗೊಳಿಸಿದ್ದಾರೆ. ಅಲ್ಲದೆ ಈ ವೇದಿಕೆಯಲ್ಲಿ ಸಾಕಷ್ಟು ಸಂಘಟನೆ ಸಂಯೋಜನೆಯನ್ನ ಮಾಡ್ತಾ ಆಧ್ಯಾತ್ಮಿಕದ ಅರಿವನ್ನ ಎಲ್ಲರಿಗೂ ತಿಳಿಸ್ತಾ ಆಳವಾಗಿರುವಂತ ಅಧ್ಯಯನ ಕೈಗೊಂಡವರಲ್ಲಿ ಶರಣೆ ಗೌರಮ್ಮ ನಾಶಿ ಮೇಡಮ್ ಅವರು ಸಹ ಒಬ್ರು ಅಂತ ಹೇಳಿಕೆ ಹೆಮ್ಮೆ ಅನಿಸ್ತಾ ಇದೆ. ಇಷ್ಟು ಸಂಕ್ಷಿಪ್ತವಾಗಿ ಶರಣೆ ಗೌರಮ್ಮ ಅವರ ಪರಿಚಯವನ್ನ ವೇದಿಕೆಗೆ ಮಾಡುವ ಮೂಲಕವಾಗಿ ಅವರಿಗೆ ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ ಶರಣಾರ್ಥಿಗಳನ್ನ ಪುನಃ ತಿಳಿಸ್ತಾ ವೇದಿಕೆಯನ್ನ ಅವರಿಗಾಗಿ 1 ಗಂಟೆವರೆಗೆ ನಾನು ಬಿಟ್ಕೊಡ್ತಾ ಇದ್ದೀನಿ. 1 ಗಂಟೆ ಅಥವಾ 1 ಗಂಟೆ 15 ನಿಮಿಷದ ನಂತರ ಸಂವಾದದಲ್ಲಿ ತಾವು ಪಾಲ್ಗೊಳ್ಬೇಕು ಅಂತ ಹೇಳ್ತಾ ವಿನಂತಿಸ್ಕೊಳ್ತಾ ಈಗ ವೇದಿಕೆ ಅವರಿಗಾಗಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಧನ್ಯವಾದಗಳು ಮೇಡಮ್. ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಶೂನ್ಯ ಪೀಠಾಧಿಪತಿ ಅಲ್ಲಮ ಪ್ರಭುದೇವರ ಜಯಂತ್ಯೋತ್ಸವ ಹಾಗೂ ಹೊಸ ವರ್ಷ ಯುಗಾದಿ ಶುಭಾಶಯಗಳೊಂದಿಗೆ ತಮ್ಮಲ್ಲಿ ಹಂಚಿಕೊಳ್ಳುವುದೇನೆಂದರೆ, ಈ ನಮ್ಮ ಅಕ್ಕನ ಅರಿವು ವೇದಿಕೆಯು 5 ವರ್ಷ ತುಂಬಿ 6ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ವೇದಿಕೆಯ ಕುರಿತು ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ, ಇಲ್ಲಿಯ ಅನುಭಾವಿ ಸದಸ್ಯರ ಒಡನಾಟದಿಂದ ಕ್ರಿಯಾಶೀಲತೆಯಿಂದ ವೈಯಕ್ತಿಕವಾಗಿ ಹೇಳುವುದಾದರೆ ನನ್ನ ಬದುಕಿನ ಚಿತ್ರವೇ ಬದಲಾಗಿದೆ. ಈ ರೀತಿ ಹೇಳುವುದು ಅತಿಶಯೋಕ್ತಿ ಏನಲ್ಲ. ಈ ಎಲ್ಲ ಸಂತೋಷದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮುಪ್ಪಿನಾರರೇ ಬರೆದ ಒಂದು ಗುರುಸ್ತುತಿಯೊಂದಿಗೆ ಪ್ರಾರಂಭಿಸೋಣ. ಸಕಲಕ್ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು ನಿಖಿಳ ಶಾಸ್ತ್ರವು ಪೇಳುತ್ತಿರಲರಿದೆನು. ಎರಗಂಬಳಿಯ ಸಿದ್ಧ ವರಲಿಂಗ ನಾಮದಿಂ ಹರಣೆ ನೀನೆನಗೆ ದೀಕ್ಷೆಯ ಮಾಡಿದೆ. ವರಷಡಕ್ಷರಿ ದೇವರ ನಾಮದಿಂದೆನಗೆ ಅರುಹಿದಿರಿ ಶಿವಶಾಸ್ತ್ರದ ಅನುಭವವನು. ಈ ಸ್ತುತಿಯೊಂದಿಗೆ ಬಸವಾದಿ ಶಿವಶರಣರನ್ನು ಸ್ಮರಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯೊಂದಿಗೆ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಇಂದಿನ ಉಪನ್ಯಾಸ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಎಲ್ಲರನ್ನು ಸ್ವಾಗತಿಸಿ ಪರಿಚಯಿಸಿದ ಡಾಕ್ಟರ್ ದಾನಮ್ಮ ಝಳಕಿ ಅವರಿಗೂ, ಯಾವತ್ತೂ ತಾಂತ್ರಿಕ ನೆರವಿನೊಂದಿಗೆ ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಡುತ್ತಿರುವ ಮತ್ತೊಮ್ಮೆ ಡಾಕ್ಟರ್ ದಾನಮ್ಮ ಝಳಕಿ ಅವರಿಗೂ, ಸಂಘಟಕರಿಗೂ ಹಾಗೂ ಸಂಯೋಜಕರಿಗೂ, ವಚನ ಪ್ರಾರ್ಥನೆಯ ಸುಂದರವಾದ ವಚನ ಪ್ರಾರ್ಥನೆಯೊಂದಿಗೆ ನಮ್ಮನ್ನೆಲ್ಲ ಮಂತ್ರಮುಗ್ಧರನ್ನಾಗಿ ಮಾಡಿದ ಶರಣೆ ಡಾಕ್ಟರ್ ಸುಗುಣ ಅವರಿಗೂ, ವಚನ ಮಂಗಳ ಮಾಡಲಿರುವ ಶರಣರಿಗೂ, ಅದರಂತೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನನ್ನ ಎಲ್ಲ ಶರಣ ಬಂಧುಗಳಿಗೂ ಅನಂತ ಅನಂತ ಶರಣು ಶರಣಾರ್ಥಿಗಳು. ಇಂದು ನನಗೆ ಮಾತನಾಡುವುದಕ್ಕೆ ಕೊಟ್ಟಂತಹ ವಿಷಯ ಶಿವಯೋಗಿ ಶ್ರೀ ಮುಪ್ಪಿನ ಷಡಕ್ಷರಿಗಳು. ಇವರ ಕಾಲಘಟ್ಟದ ವಿಷಯ ಕುರಿತ ಅನೇಕ ವಿದ್ವಾಂಸರ ಭಿನ್ನ ಅಭಿಪ್ರಾಯದೊಂದಿಗೆ ಕೀರ್ತನ ಕೇಸರಿ ಶ್ರೀ ಬಿ ಶಿವಮೂರ್ತಿ ಶಾಸ್ತ್ರಿಗಳ ಶಿವಾನುಭವ ಕೃತಿಯಲ್ಲಿಯ ಉಲ್ಲೇಖದಂತೆ ಶ್ರೀ ಮುಪ್ಪಿನ ಷಡಕ್ಷರಿಗಳು 15ನೇ ಶತಮಾನದಲ್ಲಿದ್ದವರು. ಇವರು ನಿಜಗುಣ ಶಿವಯೋಗಿಗಳ ಸಮಕಾಲೀನರಾಗಿದ್ದರೆಂದು ತಿಳಿದು ಬರುತ್ತದೆ. ಇವರ ಹುಟ್ಟೂರು ಮೈಸೂರು ಭಾಗದ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಒಂದು ಹಳ್ಳಿ. ಅದರ ಹೆಸರು ಉಪ್ಪಿನಹಳ್ಳಿ ಅಂತ. ಇಷ್ಟನ್ನು ಬಿಟ್ಟರೆ ಅವರ ತಂದೆ ತಾಯಿಗಳ ಹೆಸರಾಗಲಿ ಪೂರ್ವಾಶ್ರಮದ ಯಾವುದೇ ಖಚಿತ ಮಾಹಿತಿಯಾಗಲಿ ದೊರೆತಿಲ್ಲ. ಅವರ ಯಾವ ಹಾಡುಗಳಲ್ಲಿಯೂ ಕೂಡ ದೊರೆತಿಲ್ಲವಾಗಿ ತಿಳಿದು ಬರುತ್ತದೆ. ಕೊಳ್ಳೇಗಾಲದ ಹತ್ತಿರದ ಚಿಲಕ್ವಾಡಿ ಗ್ರಾಮದ ಪಕ್ಕದಲ್ಲಿಯೇ ಇರುವ ಶಂಭುಲಿಂಗ ಬೆಟ್ಟ, ಆ ಬೆಟ್ಟದಲ್ಲಿಯೇ ನಿಜಗುಣ ಶಿವಯೋಗಿಗಳು ತಪಸ್ಸನ್ನು ಮಾಡಿದ್ದರು. ಅದರಂತೆ ಮುಪ್ಪಿನ ಷಡಕ್ಷರಿಗಳು ಕೂಡ ಅದೇ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿದ್ದರು ಅನ್ನೋದನ್ನ ಈಗಲೂ ಅಲ್ಲಿಯ ಸ್ಥಳೀಯರು ಮುಪ್ಪಿನ
ಮುಪ್ಪಿನಾರ್ಯರ ಗವಿ ಎಂಬುದನ್ನ ತೋರಿಸ್ತಾರೆ. ಇದಕ್ಕೆ ಸ್ಥಳೀಯ ಇತಿಹಾಸ ತಜ್ಞರ ಅಭಿಪ್ರಾಯವೂ ಕೂಡ ಪೂರಕವಾಗಿದೆ ಅಂತ ಹೇಳಬಹುದು. ಚಾಮರಾಜನಗರದ ಯಳಂದೂರು ತಾಲೂಕಿನ ಯರಗಂಬಳಿಯ ಮಠಾಧಿಪತಿಗಳೇ ಮುಪ್ಪಿನ ಷಡಕ್ಷರಿಯವರ ಗುರುಗಳಾಗಿದ್ದರು. ಅನ್ನೋದನ್ನ ಅವರ ಮೊದಲ ಹಾಡಿನಲ್ಲಿ ನಾವು ಕಾಣ್ತೇವೆ. ಯರಗಂಬಳಿಯ ಸಿದ್ಧ ವರಲಿಂಗನಾಮದಿಂ ಹರಣೆ ನೀ ನನಗೆ ದೀಕ್ಷೆಯ ಮಾಡಿದೆ ಅಂತ ಹೇಳುವ ಈ ಪದದಲ್ಲಿ ಅವರು ಗುರುಗಳು ಯರಗಂಬಳಿಯ ಮಠಾಧಿಪತಿಗಳಾಗಿದ್ದರು, ಸಿದ್ಧಲಿಂಗ ಶಿವಯೋಗಿಗಳು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ನಿಜಗುಣ ಶಿವಯೋಗಿಗಳ ಸಮಕಾಲೀನರಾಗಿದ್ದ ಇವರಿಗೆ ಷಡಕ್ಷರಿ ಸ್ವಾಮಿ, ಮುಪ್ಪಿನಾರ್ಯರು, ವಿರಕ್ತ ಷಡಕ್ಷರಿ, ಮುಪ್ಪಿನ ಸ್ವಾಮಿ ಅಂತೆಲ್ಲ ಹೆಸರಿಡಿದು ಕರಿತಾ ಇರ್ತಾರೆ. ಯಳಂದೂರು ಅಂದಾಗ ನಮಗೆ ನೆನಪಿಗೆ ಬರಲೇಬೇಕಾದ ಇನ್ನೊಂದು ಹೆಸರು ವೀರವಿರಾಗಿನಿ ಪ್ರಥಮ ಮಹಿಳಾ ಕವಿತ್ರಿ ಅಕ್ಕ ಮಹಾದೇವಿಯವರ ನಂತರ 18ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಹದಿಬದೆಯ ಧರ್ಮ ಎಂಬ ಸಾಂಗತ್ಯ ಕೃತಿಯನ್ನು ರಚಿಸಿದ ಸಂಚಿ ಹೊನ್ನಮ್ಮ ಅವರು ಕೂಡ ಇದೇ ಯಳಂದೂರಿನವರು ಅನ್ನೋದನ್ನ ಹೇಳಲು ಸಂತೋಷವೆನಿಸುತ್ತದೆ. ಸರಿ, ನಾವೀಗ ನೇರವಾಗಿ ಶಿವಯೋಗಿ ಷಡಕ್ಷರಿಗಳ ವಿಷಯಕ್ಕೆ ಬರೋಣ. ಇವರು 15ನೇ ಶತಮಾನದ ನಡುಗನ್ನಡದ ಕವಿ, ಕನ್ನಡದಲ್ಲಿ ಹಾಡುಗಬ್ಬಗಳನ್ನು ಅಥವಾ ಕೈವಲ್ಯ ಪದಗಳನ್ನು ರಚಿಸಿದ ಶರಣ ಕವಿಗಳು ಅಂತಾನೂ ಹೇಳಲಾಗ್ತಾ ಇದೆ. ನಿಜಗುಣ ಶಿವಯೋಗಿಗಳ ನಂತರ ಕೈವಲ್ಯ ಪದ್ಧತಿಯ ಹಾಡುಗಳು ಅಂದ್ರೆ ತತ್ವ ಪದಗಳನ್ನು ರಚಿಸಿದ ಪರಂಪರೆಯಲ್ಲಿ ಇವರು ಎರಡನೆಯವರು. ಮೊದಲಿಗರು ಶ್ರೀ ನಿಜಗುಣ ಶಿವಯೋಗಿಗಳು ಅಂತ ಗುರುತಿಸಲಾಗಿದೆ. ತಾನಾರೆಂಬುದ ಮರೆತು ಮರವೆಯಲ್ಲಿ ಮುಳುಗಿದ ಮನುಕುಲವನ್ನು ಎಚ್ಚರಿಸಿ ಅರಿವನ್ನು ತುಂಬಿ ಗುರಿಯ ಕಡೆಗೆ ನಡೆಸಿ ಕೈವಲ್ಯ ಸಂಪಾದನೆಗೆ ಕಾರಣವಾಗಿರುವುದರಿಂದ ಈ ತತ್ವ ಪದಗಳನ್ನು ಕೈವಲ್ಯ ಪದಗಳೆಂದು ಕರೆಯಲಾಗಿದೆ ಅಂತ ಹೇಳಲಾಗಿದೆ. 12ನೇ ಶತಮಾನದಲ್ಲಿ ಈ ಕೈವಲ್ಯ ಪದಗಳನ್ನು ಬರೆದ ಶಿವಶರಣರಲ್ಲಿ ಸಕಲೇಶ ಮಾತರಸ, ಬಸವಣ್ಣನವರು, ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣನವರು, ಅಕ್ಕ ಮಹಾದೇವಿ, ನೀಲಾಂಬಿಕೆ ಮೊದಲಾದವರು ಪ್ರಮುಖರಾಗಿದ್ದರು. 13ನೇ ಶತಮಾನದಲ್ಲಿ ತನ್ನ ಗುರು ಹರಿಹರನನ್ನು ಸ್ತುತಿಸಿ ರಾಘವಾಂಕನು ಬರೆದ ಒಂದು ಹಾಡನ್ನು ಶಿವದಾಸ ಗೀತಾಂಜಲಿಯಲ್ಲಿ ಪ್ರಕಟಿಸಿದ್ದಾಗಿ ತಿಳಿದು ಬರುತ್ತದೆ. ನಂತರದ ಶತಮಾನಗಳಲ್ಲಿ ಶಿವಶರಣರ ಈ ತತ್ವ ಪದಗಳ ಹಾಡಿನ ಪರಂಪರೆಯನ್ನ ಮುಂದುವರಿಸಿದವರಲ್ಲಿ ಪ್ರಮುಖರು ಅಂದರೆ ಗುರುಪುರದ ಮಲ್ಲ, ಗುರುಬಸವ, ಕರಸ್ಥಲದ ನಾಗಿದೇವ, ನಿರ್ವಾಣಿ ಬೋಳೇಶ, ಶಂಕರದೇವ ಇವರೆಲ್ಲರ ನಂತರದಲ್ಲಿ ಬರುವವರೇ ನಿಜಗುಣ ಶಿವಯೋಗಿಗಳು. ಈ ತತ್ವ ಪದಗಳ ಪರಂಪರೆಗೆ ಒಂದು ನಿರ್ದಿಷ್ಟ ಸ್ವರೂಪವನ್ನು ಕೊಟ್ಟು ಸುವ್ಯವಸ್ಥಿತಗೊಳಿಸಿ ಉಜ್ವಲವಾಗಿ ಮುಂದುವರಿಸಿಕೊಂಡು ಬಂದವರೇ ನಿಜಗುಣ ಶಿವಯೋಗಿಗಳು. ಅವರು ತಮ್ಮ ಹಿರಿಯ ವ್ಯಕ್ತಿತ್ವ ಹಾಗೂ ಸಮರ್ಥವಾದ ಮೇರು ಕೃತಿಗಳ ಪ್ರಭಾವದಿಂದ ಲಿಂಗಾಯತ ಅನುಭಾವ ಸಾಹಿತ್ಯದಲ್ಲಿ ವಿಶಿಷ್ಟ ಕೀರ್ತಿಯನ್ನು ಪಡೆದವರು. ಭಾವಗೀತೆಗಳಂತೆಯೇ ಹೃದಯವಾಗಿದ್ದ ಪಂಡಿತ ಪಾಮರರಿಗೂ ಅರ್ಥವಾಗುವ ಸಾಹಿತ್ಯ ಸೌಂದರ್ಯದಿಂದ ತುಂಬಿ ಕನ್ನಡದ ತತ್ವ ಭಂಡಾರಕ್ಕೆ ಅಮೂಲ್ಯ ನಿಧಿಯಾಗಿರುವ ಅವರ ಕೈವಲ್ಯ ಪದ್ಧತಿಯು ಉಜ್ವಲ ಕೈದೀವಿಗೆಯಾಗಿ ಬೆಳಗುತ್ತಿದೆ. ಕನ್ನಡದಲ್ಲಿ ಕೈವಲ್ಯ ಸಾಹಿತ್ಯಕ್ಕೆ ವಿಶೇಷ ಚಾಲನೆಯನ್ನಿತ್ತು ಸಮೃದ್ಧವಾಗಿ ಬೆಳೆಸಿದವರೇ ನಿಜಗುಣರು. ಶಿವಯೋಗಿಗಳು ನಿಜಾನಂದದಲ್ಲಿ ನುಡಿಸಿದ ಆ ರಾಗರಸದ ತರಂಗಿಣಿ ಅನೇಕ ಶಾಖೋಪಶಾಖೆಗಳಿಂದ ತುಂಬುವಣಲಾಗಿ ಹರಿದುದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿಯೇ ಗಮನಾರ್ಹವಾದ ಸಂಗತಿಯಾಗಿದೆ. ಪ್ರಾರಂಭದಲ್ಲಿ ಅಪೂರ್ವ ಪ್ರತಿಭೆ, ಅಸಾಧಾರಣ ವ್ಯಕ್ತಿತ್ವವುಳ್ಳ ನಿಜಗುಣರಿಂದ ಕನ್ನಡ ಸಾಹಿತ್ಯಕ್ಕೆ ದೀಕ್ಷೆ ದೊರೆತುದು ಅದರ ಸೌಭಾಗ್ಯವೆಂದು ಹೇಳ್ತಾರೆ ಶ್ರೇಷ್ಠ ಸಾಹಿತಿಗಳಾದ ಚನ್ನವೀರ ಕಣಿವೆಯವರು. ಮುಂದೆ ನಿಜಗುಣ ಶಿವಯೋಗಿಗಳ ಪರಂಪರೆಯಲ್ಲಿ ಬರುವವರೇ ಪ್ರಸ್ತುತ ನಾನು ಮಾತನಾಡಲಿರುವ ಮುಪ್ಪಿನ ಷಡಕ್ಷರಿಗಳವರು. ಇವರು ಕಿಂಕರ ಭಾವದಿಂದ ಲೋಕ ಕಲ್ಯಾಣಕ್ಕಾಗಿಯೇ ಕಂಕಣಬದ್ಧರಾದವರು. ಸದು ವಿನಯದ ಸಾಕಾರ ಮೂರ್ತಿಗಳು. ಅವರ ಆ ವಿನಯವನ್ನ ನಾವು ಅವರ ಮೃದು ಮಧುರ ಪದಗಳಿಂದಲೇ ತಿಳಿಯಬೇಕು. ಜನಸಾಮಾನ್ಯರಿಗೂ ಸುಲಭವಾಗಿ ತಿಳಿಸಿ ಹೇಳುವ ಕುಶಲ ಕಲೆಗಾರಿಕೆ ಅವರಲ್ಲಿ ಸಿದ್ಧಿಸಿತ್ತು.
ಅವರ ಹಾಡುಗಳಲ್ಲಿ ಹೃದಯಂಗಮವಾದ ವರ್ಣನೆ, ವಿಶಾಲ ದರ್ಶನವಿರುವಂತೆ ನವನವೀನ ಭಾವಗಳ ಆವಿಷ್ಕಾರವೂ ಇರುವುದಾಗಿ ಮುಪ್ಪಿನ ಷಡಕ್ಷರಿಗಳ ಮುಪ್ಪರಿಯದ ಹಾಡುಗಳು ಈ ಲೇಖನದಲ್ಲಿ ಹೇಳ್ತಾರೆ ಚೆನ್ನವೀರ ಕಣಿವೆಯವರು. ವಿಶೇಷವೆಂದರೆ ಕಲ್ಯಾಣ ಕ್ರಾಂತಿಯ ನಂತರದಲ್ಲಿ ಅನೇಕ ಶರಣರು ವಚನ ಕಟ್ಟುಗಳನ್ನು ಸಂರಕ್ಷಿಸಲು ಅವುಗಳನ್ನು ತೆಗೆದುಕೊಂಡು ಬೇರೆ ಬೇರೆ ದಿಕ್ಕುಗಳಿಗೆ ಚೆದರಿ ಹೋದರು ಎನ್ನುವುದು ನಮಗೂ ನಿಮಗೆಲ್ಲ ತಿಳಿದ ವಿಷಯವೇ ಸರಿ. ಹೀಗೆ ಚೆದುರಿ ಹೋದ ಶರಣರಲ್ಲಿ ಅನೇಕರು ಹಳೆ ಮೈಸೂರು ಹಾಗೂ ಚಾಮರಾಜನಗರ ಸುತ್ತಲಿನ ಭಾಗಗಳಲ್ಲಿ ನೆಲೆಗೊಂಡು ಅಲ್ಲಿ ಪುನಃ ಕಾಯಕ ದಾಸೋಹದ ಪರಿಕಲ್ಪನೆಯೊಂದಿಗೆ ಬಸವ ಧರ್ಮ ಪ್ರಚಾರವನ್ನು ಕೂಡ ಕೈಗೊಂಡಿದ್ದ ಸಾಧ್ಯತೆಗಳು ಹೆಚ್ಚು. 12ನೇ ಶತಮಾನದ ಆ ನಂತರ 300 ವರ್ಷಗಳವರೆಗೆ ಕತ್ತಲೆಯಲ್ಲಿಯೇ ಉಳಿದ ಈ ಬಸವ ಧರ್ಮವನ್ನು ಉಳಿಸಿಕೊಂಡು ಬೆಳೆಸಿದವರೆಂದರೆ ಮೈಸೂರಿನ ಹಳೆಯ ಭಾಗ ಹಾಗೂ ಚಾಮರಾಜನಗರದ ಸುತ್ತಮುತ್ತಲಿನ ಭಾಗದವರು. ಇಡೀ ನಾಡಿಗೆ ಅನೇಕ ಶರಣರನ್ನು ಕೊಡುಗೆಯಾಗಿ ಕೊಟ್ಟ ಶ್ರೇಯಸ್ಸು ಹಳೆ ಮೈಸೂರು ಹಾಗೂ ಚಾಮರಾಜನಗರಕ್ಕೆ ಸಲ್ಲುವಂಥದ್ದು ಅಂತ ಹೇಳಲಾಗ್ತಾ ಇದೆ. ನಾಡಿನುದ್ದಕ್ಕೂ ಸಂಚರಿಸಿ ಬಸವ ತತ್ವ ಪ್ರಚಾರಕ್ಕಾಗಿ ಅಲ್ಲಲ್ಲಿ ವಿರಕ್ತ ಮಠಗಳನ್ನು ಸ್ಥಾಪಿಸಿದ್ದಲ್ಲದೆ 101 ವಿರಕ್ತರೊಡಗೂಡಿ ನಾಡಿನುದ್ದಕ್ಕೂ ಬಸವ ಪ್ರಣೀತ ಜ್ಯೋತಿಯನ್ನು ಬೆಳಗಿದ ಶ್ರೇಯಸ್ಸು ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರರದು. ಅವರಂತೆ ನಿಜಗುಣ ಶಿವಯೋಗಿಗಳು ಹಾಗೂ ಮುಪ್ಪಿನ ಷಡಕ್ಷರಿಗಳು ಕೂಡ ಬಸವ ಧರ್ಮವನ್ನು ತಲೆ ಮೇಲೆ ಹೊತ್ತು ಮೆರೆಸಿದವರು ಎಂದು ಹೇಳಲು ತುಂಬಾ ಸಂತೋಷವೆನಿಸುತ್ತದೆ. ಬಸವಣ್ಣನವರಿಂದೀಚೆಗೆ ಲಿಂಗಾಯತ ಸಾಹಿತ್ಯದ ಮೇಲೆ ವಚನ ಶಾಸ್ತ್ರದ ಪ್ರಭಾವ ಎಷ್ಟು ವ್ಯಗ್ಗಳವಾಗಿ ಬಿದ್ದಿದೆ ಅಂದ್ರೆ, ಹರಿಹರ ಪದ್ಮರಸರ ರಗಳಗಳನ್ನೇ ಬರೆಯಲಿ, ರಾಘವಾಂಗ ಚಾಮರಸರು ಷಟ್ಪದಿಗಳನ್ನೇ ಬರೆಯಲಿ, ಮಗ್ಗಿ ಮಾಯಿದೇವರು ಶತಕಗಳನ್ನೇ ರಚಿಸಲಿ, ಸರ್ವಜ್ಞನು ತ್ರಿಪದಿಗಳನ್ನೇ ಉಸಿರಿಸಲಿ, ಶರಣರು ಹಾಡುಗಳನ್ನೇ ಹಾಡಲಿ, ಎಲ್ಲರೂ ವಚನಶಾಸ್ತ್ರದ ಉದಾತ್ತ ತತ್ವಗಳನ್ನೇ ಪ್ರತಿಪಾದಿಸಿ ಪಸರಿಸಿದ್ದಾರೆ ಎಂಬುದನ್ನು ಕಾವ್ಯಾನಂದರು ಅಂದ್ರೆ ಸಿದ್ದಯ್ಯ ಪುರಾಣಿಕವರು ಒಂದೆಡೆ ಉಲ್ಲೇಖಿಸಿದ್ದಾರೆ. ಪ್ರಸ್ತುತ ಶರಣರಾದ ಮುಪ್ಪಿನ ಷಡಕ್ಷರಿಯವರು ಕೂಡ ತಮ್ಮ ಹಾಡಿನಲ್ಲಿ ಬುದ್ಧಿಯನ್ನು ಹೇಳುವುದಕ್ಕೆ ಆದ್ಯರುಗಳ ವಚನ ಉಂಟು ಎಂದು ಹಿಗ್ಗಿನಿಂದ ಹೇಳಿಕೊಂಡಿದ್ದನ್ನ ನಾವು ಮುಂದೆ ನೋಡ್ತೇವೆ. ಹೀಗೆ ವಚನಶಾಸ್ತ್ರವನ್ನು ಪುನಃ 15ನೇ ಶತಮಾನದಲ್ಲಿ ಪ್ರಚಾರಕ್ಕೆ ತಂದ ಶಿವಯೋಗಿಗಳಲ್ಲಿ ನಿಜಗುಣ ಶಿವಯೋಗಿಗಳೇ ಮೊದಲಿಗರಾಗಿದ್ದು, ಅವರ ನಂತರ ಮುಪ್ಪಿನ ಷಡಕ್ಷರಿಗಳು, ನಂತರದಲ್ಲಿ ಸರ್ಪಭೂಷಣ ಶಿವಯೋಗಿಗಳು, ಮೈಲಾರ ಬಸವಲಿಂಗ ಶರಣರು, ಮುಳುಗುಂದ ಬಾಲಲೀಲಾ ಶಿವಯೋಗಿಗಳು, ನಾಗಭೂಷಣರು, ಘನಮಠದಾರ್ಯರು ಇವರೆಲ್ಲರಲ್ಲಿ ಶರಣ ಸಾಹಿತ್ಯ ಬೆಳೆದು ಬಲಿತು ವಿಸ್ತಾರವಾಗಿ ವಿಶಾಲವಾಗಿ ಗಂಭೀರ ಗತಿಯಲ್ಲಿ ಪ್ರವಹಿಸಿತು ಅನ್ನೋದನ್ನ ನಾವೆಲ್ಲ ಸಾಹಿತ್ಯ ಕೃಷಿಯಲ್ಲಿ ಕಾಣ್ತೇವೆ. ಇಷ್ಟೆಲ್ಲ ಹಿನ್ನೆಲೆಯೊಂದಿಗೆ ನಾವೀಗ ಶಿವಯೋಗಿ ಮುಪ್ಪಿನ ಷಡಕ್ಷರಿಯವರ ಜೀವನ ಸಾಧನೆ ಕೈವಲ್ಯ ಪದಗಳ ಕುರಿತಾದ ವಿಷಯಕ್ಕೆ ಬರೋಣ. ವಿದ್ವಾಂಸರ ಅಭಿಪ್ರಾಯದಂತೆ ಶಿವಯೋಗಿಗಳು ಪವಾಡ ಸದೃಶರಾಗಿ ಬದುಕಿದವರು. ಜೀವನದ ಪ್ರತಿ ಗಳಿಗೆಯೂ ಬಸವಾದಿ ಶರಣರನ್ನ ನೆನೆಸಿದವರು. ಅದನ್ನು ಅವರ ತತ್ವ ಪದಗಳಲ್ಲಿ ನಾವು ನಿರರ್ಗಳವಾಗಿ ಕಾಣ್ತೇವೆ. ಮನಸ್ಸನ್ನು ಸ್ಥಿರಗೊಳಿಸುವಂತಹ ಅವರ ಪದಗಳು ಅದು ಕೇವಲ ಬರೆಯುವುದು ಅಲ್ಲ, ಓದುವುದು ಅಲ್ಲ, ಅನುಭವಿಸುವಂಥವುಗಳು. ಆ ತತ್ವ ಪದಗಳನ್ನು ಹಾಡುವುದೆಂದರೆ ಪ್ರತಿಯೊಬ್ಬನು ತನ್ನ ಅಂತರಂಗದ ಬೆಳಕನ್ನು ಅರಿತುಕೊಳ್ಳೋದು, ಕಂಡುಕೊಳ್ಳೋದು ಅಂತ. ಇವರ ಪ್ರಭಾವದ ಹಿನ್ನೆಲೆಯಲ್ಲಿ ಅಂದರೆ ಮುಪ್ಪಿನ ಷಡಕ್ಷರಿಗಳ ಪ್ರಭಾವದ ಹಿನ್ನೆಲೆಯಲ್ಲಿ ತತ್ವ ಪರಂಪರೆ ದಕ್ಷಿಣ ಕರ್ನಾಟಕದಲ್ಲಿ ಈಗಲೂ ಕೂಡ ಬೆಳೆದು ಬಂದಿರುವುದನ್ನ ನಾವು ಕಾಣ್ತೇವೆ. ಇನ್ನು ಅವರ ಸುಬೋಧ ಸಾರ ಹೆಸರಿನ ಕೃತಿಯಲ್ಲಿ ಷಡಕ್ಷರ ಲಿಂಗವೇ ಎಂಬ ವಚನಾಂಕಿತದಲ್ಲಿ ಅವರು ಬರೆದ ಒಟ್ಟು 74 ತತ್ವ ಪದಗಳು ಹಾಗೂ ಶಿವಪೂಜಾಷ್ಟಕ, ಶಿವಯೋಗಾಷ್ಟಕ ಎಂಬ 2 ಕಂದ ಪದ್ಯಗಳಿವೆ. ಅವರ ಉಜ್ವಲವಾದ ಉನ್ನತವಾದ ವ್ಯಕ್ತಿತ್ವ ಒಡಮೂಡಿರುವುದೇ ಅವರ ಹಾಡುಗಳಲ್ಲಿ ಅಂತ ಹೇಳಬಹುದು. ಇವರ ಕೆಲವು ಹಾಡುಗಳಲ್ಲಿ ವೀರವಿರತಿ ವೈರಾಗ್ಯ ವೈಭವವನ್ನು ಕಂಡರೆ, ಇನ್ನು ಕೆಲವು ಹಾಡುಗಳಲ್ಲಿ
ಅವರಿಗಿರುವ ಬಹಿರಂಗಕ್ಕಿಂತ ಅಂತರಂಗ ಪೂಜೆಯ ಒಲವು ತೀವ್ರತೆಯನ್ನ ಕಾಣ್ತೇವೆ. ಮತ್ತಷ್ಟು ಪದಗಳಲ್ಲಿ ಯೋಗದ ತುರ್ಯಾವಸ್ಥೆಯನ್ನು ಕೂಡ ಕಾಣ್ತೇವೆ. ವಿಶೇಷವೆಂದರೆ ಇವರು ತಮ್ಮ ಹಾಡುಗಳಲ್ಲಿ ಎಲ್ಲ ಶರಣರ ಸುಮಾರು 70 ಶರಣರ ಹೆಸರನ್ನ ಸ್ಮರಿಸ್ತಾರೆ. ಅಲ್ಲದೆ ಬಸವಣ್ಣನವರ, ಅಕ್ಕ ಮಹಾದೇವಿ, ಅಂಬಿಗರ ಚೌಡಯ್ಯನವರ ವಚನಗಳ ಧ್ವನಿಯೇ ಇವರ ತತ್ವಪದಗಳಲ್ಲಿ ಪ್ರತಿಧ್ವನಿಸಿದಂತೆ ನಮಗೆ ಭಾಸವಾಗುತ್ತದೆ. ಅವರ ಕೆಲವೊಂದು ಪದಗಳ ನುಡಿಗಳನ್ನ, ಕೆಲವೊಂದು ಪದಗಳಲ್ಲಿಯೇ ಕೆಲವೊಂದು ನುಡಿಗಳನ್ನ ಮಾತ್ರ ನಾನು ಹೇಳ್ತಾ ಹೋಗ್ತೇನೆ. ಈಗ ಒಂದನ್ನು ನೋಡೋಣ. ಮೊದಲನೇದಾಗಿ ಭೋಗ ಹರಿದು ಹೋಗಲಿ ಎನ್ನುವ ಪದ್ಯದ ಒಂದು ನುಡಿ. ಧರೆಯ ಸುಖದ ಭೋಗವೆನೆಗೆ ಹರಿದು ಹೋಗಲಿ, ಒಡೆದ ಗಡಿಗೆ ಹರಕು ಜೋಳಿ, ಎಡದ ಕೈಯೊಳ್ ಮುರುಕ ಕೋಲು. ಇಷ್ಟೇ ಸಾಕು. ಒಡೆದ ಗಡಿಗೆ ಹರಕು ಜೋಳಿ, ಎಡದ ಕೈಯೊಳ್ ಮುರುಕ ಕೋಲು, ಇಷ್ಟೇ ಸಾಕು. ಊರನೆಲ್ಲ ತಿರಿದು ತಂದರು ಒಡಲಿಗೆ ಆಗದಿರಲಿ, ದಾರಿಯಲ್ಲಿ ಅರ್ಧ ಚೆಲ್ಲಿ ಹೋಗಲಿ, ಮತ್ತೆ ತಿರಿಯಲು ಹೋದರೆ ಇಲ್ಲವೆನ್ನಲಿ. ಇಷ್ಟಾಗದ ಹೊರತು ಆ ಮಾರಹರನನ್ನು ನೆನೆಯುವುದಕ್ಕೆ ಮನ ಒಪ್ಪದು. ಹೊಟ್ಟೆ ತುಂಬ ಊಟ ಇದ್ದರೆ, ಏನೆಲ್ಲ ಸುಖವಿದ್ದರೆ ದೇವರನ್ನು ನೆನೆಸಲಿಕ್ಕೆ ಆಗುವುದಿಲ್ಲ ಅನ್ನೋದು ಮುಪ್ಪಿನ ಷಡಕ್ಷರಿಗಳ ವಿಚಾರ. ನಾವು ದೇವರಲ್ಲಿ ಅದು ಬೇಕು ಇದು ಬೇಕು ಏನೆಲ್ಲ ಬೇಕು ಅಂತ ಬೇಡಿಕೊಳ್ತಾನೆ ಇರ್ತೇವೆ. ಎಷ್ಟು ಇದ್ರೂ ನಾವು ಮತ್ತೆ ಬೇಡ್ತಾನೆ ಇರ್ತೇವೆ. ಇವರನ್ನು ನೋಡಿದ್ರೆ ಧರೆಯ ಸುಖದ ಯಾವ ಭೋಗ ಭಾಗ್ಯವೂ ನನಗೆ ಬೇಡ, ಅದು ಇದ್ದರೂ ತಮಗೆ ದಕ್ಕದಂತೆ ಹರಿದು ಹೋಗಲಿ ಅಂತ ಹೇಳ್ತಾರೆ. ಅಕ್ಕ ಕೂಡ ಹೀಗೆ ಹೇಳ್ತಾಳೆ. ಮನೆ ಮನೆ ತಿರುದುಂಬುವಂತೆ ಮಾಡು, ಬೇಡದಡೆ ನೀಡದಂತೆ ಮಾಡು, ನೀಡಿದಡೆ ಚೆಲ್ಲುವಂತೆ ಮಾಡು, ಚೆಲ್ಲಿದರೆ ನಾಯಿ ಎತ್ತೊಯ್ಯುವಂತೆ ಮಾಡು ಅಂತ ಅಕ್ಕ ಕೂಡ ಹೇಳ್ತಾಳೆ. ನಿಜಕ್ಕೂ ಇವರ ನಿಲುವನ್ನು ಅರ್ಥೈಸಿಕೊಳ್ಳುವುದು, ಅರಗಿಸಿಕೊಳ್ಳುವುದು ನಮ್ಮಂತ ಹುಲುಮಾನವರಿಗೆ ಅಸಾಧ್ಯವೇನೋ ಸರಿ. ಅವರ ಇನ್ನೊಂದು ಪದ್ಯದಲ್ಲಿ ಈಗ ನಾನೇಕೆ ಬಿಡಲಿ ಅಂತ ಕೇಳ್ತಾರೆ. ಇವರಿಗೆ ಬೇಡಿದ್ದಾಯ್ತು, ಬೇಡಿದ್ದೆಲ್ಲ ಚೆಲ್ಲಿ ಹೋಗಲಿ ಅಂತ ಹೇಳಿದ್ರೆ ಈಗ ಹೇಳ್ತಾರೆ ನಾನೇಕೆ ಬೇಡಲಿ, ಕಾಡಲೇಕೆ ನರರುಗಳನ್ನು, ಅವರನ್ನು ಏಕೆ ಬೇಡಲಿ, ಕಾಡಲೇಕೆ ನರರುಗಳನ್ನು ಬೇಡಿ ಬಳಲ್ಲೇಕೆ ಮನವೇ, ಲೋಕದ ಒಡೆಯ ಮಹಾದಾನಿಯಾದ ಶಿವನೇ ನನ್ನ ಕರಸ್ಥಲದಿರುವಾಗ ಈ ಹುಳುಮಾನವರನ್ನು ಏಕೆ ಬಿಡಲಿ, ಏಕೆ ಕಾಡಲಿ ಅಂತ ಈ ಲೋಕದ ಹಂಗಿನೊಳಗೆ ಹಂಗನ್ನ ಬಯಸದಂತ ವೈರಾಗ್ಯ ನಿಧಿಗಳು ಷಡಕ್ಷರಿಗಳು. ಮತ್ತೆ ಹೇಳ್ತಾರೆ ಮುಂದೆ, ಮೃಡನ ಪೂಜೆ ಮಾಡುವುದಕ್ಕೆ ಮಡುವಿನ ಅಗ್ಗವನಿ ಉಂಟು. ಶಿವಪೂಜೆ ಮಾಡೋದಕ್ಕೆ ಮಡುವಿನಲ್ಲಿರೆ ಅಗ್ಗವನಿ ನೀರು ಇರುತ್ತೆ. ಒಡಲಿಗೆ ಅನ್ನ ದುಡಿದರುಂಟು, ಅನ್ನ ಬೇಕು ಅಂದಾಗ ದುಡಿದರುಂಟು. ಬುದ್ಧಿಯನ್ನು ಹೇಳುವುದಕ್ಕೆ, ನೋಡ್ರಿ ಇಲ್ಲಿ ಬುದ್ಧಿಯನ್ನು ಹೇಳುವುದಕ್ಕೆ ಏನ್ ಬೇಕಂತೆ, ಆದ್ಯರ ವಚನಗಳು ಉಂಟು. ಬುದ್ಧಿ ಹೇಳೋದಕ್ಕೆ ಯಾರು ಬೇಡ, ನನಗೆ ಆದ್ಯರ ವಚನಗಳು ಉಂಟು. ಮುಂದೆ ನೋಡ್ರಿ, ಉದ್ಧರಿಸುವಡೆ, ನನ್ನನ್ನು ಉದ್ಧರಿಸುವಡೆ ಶಿವಮಂತ್ರ ಉಂಟು. ಉದ್ಧರಿಸುವುದಕ್ಕೆ ನನಗೆ ಶಿವಮಂತ್ರ ಇದೆ, ಇನ್ನೇನು ಬೇಕು, ನನಗೆ ಭೋಗ ಭಾಗ್ಯ ಬೇಡ, ನನಗೆ ಜಪತಪವೂ ಬೇಡ. ಅವರಿಗೆ ಭೋಗ ಭಾಗ್ಯವೂ ಬೇಡ, ಜಪತಪವೂ ಬೇಡ ಅಂದ್ರೆ ಷಡಕ್ಷರಿಗಳಿಗೆ ಹಾಗಾದ್ರೆ ಏನು ಬೇಕು ನೋಡ್ರಿ, ನನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲಿ ಅಂತ ಹೇಳ್ತಾರೆ. ಎಂಥ ಅದ್ಭುತ ಮಾತು ನೋಡ್ರಿ. ಬಸವಣ್ಣನವರು ಭಕ್ತನ ಮನೆಯ ಆಳಾಗಿ ಇರಿಸೆನ್ನೆನು ಎಂದು ಹೇಳುವಂತೆ ಏನನ್ನು ಬಯಸದ ತೊತ್ತು ಸೇವೆಯಲ್ಲೇ ಪರಮಾರ್ಥ ಸುಖವನ್ನು ಕಂಡ ಘನ ವ್ಯಕ್ತಿತ್ವ ಷಡಕ್ಷರಿಗಳವರದು. ನಿಜಕ್ಕೂ ಈ ಹಾಡುಗಳು ಕೇವಲ ಓದುವುದಲ್ಲ, ಬರೆಯುವುದಲ್ಲ, ಅನುಭವಿಸುವಂಥವುಗಳು ಅಂತ ಹೇಳಿದ್ದು ನಿಜಕ್ಕೂ ಸತ್ಯವಾದ ಮಾತು. ಅವರ ಜೀವನವೂ ಸರಳ, ಭಾವವೂ ಸರಳ, ಹಾಡುಗಳೂ ಸರಳ. ಅವರ ಎಲ್ಲ ಪದಗಳಲ್ಲಿಯೂ ಸಮನ್ವಯ, ಸರಳತೆ, ಭಾವವನ್ನೇ ಕಾಣ್ತೇವೆ. ಅಲ್ಲಿ ಕುಲದ ಛಲವಿಲ್ಲ, ಜಾತಿಯ ಸೂತಕವಿಲ್ಲ, ಪಕ್ಷ ಪಂಥಗಳ ಕೋಲಾಹಲವಿಲ್ಲದ ಸರ್ವರನ್ನು ಕರುಣಿಸಿ ರಕ್ಷಿಸುವ ಹೃದಯ ವೈಶಾಲ್ಯತೆ ಶಿವಯೋಗಿಗಳದಾಗಿತ್ತು. ಆ ಘನ ವ್ಯಕ್ತಿತ್ವವನ್ನು ನಮಗೆಲ್ಲ ಚಿರಪರಿಚಿತವಾದಂತಹ ಅವರದೇ ಇನ್ನೊಂದು ಪದ್ಯದಲ್ಲಿ ನಾವು ನೋಡೋಣ. ಪದ್ಯದ ಹೆಸರು ನೀನೇ ಅಕಳಂಕ ಗುರು ಅಂತ. ಸಕಲಕ್ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು ನಿಖಿಲ ಶಾಸ್ತ್ರವು ಪೇಳುತ್ತಿರಲು ಅರಿದೆನು. ಅವರವರ ದರ್ಶನಕ್ಕೆ ಅವರವರ ವೇಷದಲ್ಲಿ ಅವರವರಿಗೆಲ್ಲ ಗುರು ನೀನೊಬ್ಬನೇ.
ಅವರವರ ಭಾವಕ್ಕೆ ಅವರವರ ಪೂಜೆಗಂ ಅವರವರಿಗೆಲ್ಲ ಶಿವ ನೀನೊಬ್ಬನೇ. ದೇವ ನೀನೊಬ್ಬನೇ ಇದ್ದೆ. ಅವರವರು ಕ್ರಿಸ್ತರು ನಿನ್ನನ್ನ ಕ್ರಿಸ್ತ ಅಂತ ಹೇಳ್ತಾರೆ, ಹಿಂದೂಗಳು ಶಿವ ಅಂತ ಹೇಳ್ತಾರೆ, ಮುಸ್ಲಿಮರು ಅಲ್ಲ ಅಂತ ಹೇಳ್ತಾರೆ. ಆದರೆ ಇರುವ ಮಾತ್ರ ನೀನು ಒಬ್ಬನೇ. ಅವರವರ ಭಾವಕ್ಕೆ ತಕ್ಕಂತೆ ನೀನಿರುವಿ ಅಂತ ಹೇಳ್ತಾ, ಹೋರಾಟವಿಕ್ಕಿಸಲು ಬೇರಾದೆಯಲ್ಲದೆ ಬೇರುಂಟೆ ಜಗದೊಳಗೆ ಎಲೆದೇವನೇ. ಆರು ಅರಿಯರು ನೀನು ಬೇರಾದ ಪರಿಗಳನ್ನು ಮಾರಾರಿ ಶಿವ ಷಡಕ್ಷರಿ ಲಿಂಗವೇ. ದೇವ ತಾನೊಬ್ಬನೇ ಇದ್ದು ಒಂದೇ ದೈವಕ್ಕೆ 108 ಹೆಸರಿಟ್ಟು ನನ್ನ ದೇವರು ಹೆಚ್ಚು ನಿನ್ನ ದೇವರು ಹೆಚ್ಚು ಅಂತ ಕಚ್ಚಾಡುವುದನ್ನು ನೋಡೋದಕ್ಕೆ ಬೇರೆ ಆದಂತೆ ತೋರುವಿಯಲ್ಲ ದೇವನೇ, ಎಲೆ ದೇವನೇ ಅಂತ ದೇವನಲ್ಲಿ ಎಷ್ಟು ಸಲುಗೆಯಿಂದ ಹೇಳ್ತಾರೆ, ಸಂಬೋಧಿಸ್ತಾರೆ ನೋಡ್ರಿ. ಇವರು ದೇವನಿಗೆ ಎಲೆ ದೇವನೇ ಎನ್ನುವ ಈ ಸಂಬೋಧನೆ ನಮ್ಮ ವರಕವಿ ದ.ರಾ. ಬೇಂದ್ರೆಯವರಿಗೆ ತುಂಬಾ ಪ್ರೀತಿಯ ಪದವಾಗಿತ್ತು ಅಂತ ಕಂಡು ಬರ್ತಾ ಇದೆ. ಬೇಂದ್ರೆಯವರು ಕೂಡ ಮುಪ್ಪಿನಾರರ ಅನೇಕ ಕೈವಲ್ಯ ಪದಗಳನ್ನ ಆಕಾಶವಾಣಿಯಲ್ಲಿ ಬಿತ್ತರಿಸಿದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಈಗಾಗಲೇ ಹೇಳಿದಂತೆ ಶಿವಯೋಗಿಗಳಿಗೆ ಬಹಿರಂಗ ಪೂಜೆಗಿಂತಲೂ ಅಂತರಂಗದ ಪೂಜೆಯಲ್ಲಿ ಒಲವು ಹೆಚ್ಚಾಗಿತ್ತು. ತಮ್ಮ ಸರ್ವಾಂಗಗಳನ್ನು ಚನ್ನ ಷಡಕ್ಷರಿಗೆ ಸಮರ್ಪಿಸಿದ ವೈರಾಗ್ಯ ಮೂರ್ತಿಗಳಿವರು. ಅವರ ಆ ಅಂತರಂಗ ಪೂಜೆಯ ಪೂಜಾ ದ್ರವ್ಯಗಳಾದರೂ ಪರಿಕರಗಳಾದರೂ ಏನು ಎಂಥವುಗಳನ್ನ ಅವರದೇ ಇನ್ನೊಂದು ಪದ್ಯದಲ್ಲಿ ನೋಡೋಣ. ಎನ್ನ ಸಮತೆಯೇ ಜಲವು, ಎನ್ನ ಸದ್ಗುಣ ಗಂಧ, ಎನ್ನ ನಿತ್ಯತ್ವವೇ ಅಕ್ಷತೆಗಳು, ಎನ್ನ ಜ್ಞಾನವೇ ಪುಷ್ಪ, ಎನ್ನ ಭಕ್ತಿಯೇ ಬೋಣ. ಬೋಣ ಎಂದರೆ ನೈವೇದ್ಯ. ಎನ್ನ ಜ್ಞಾನವೇ ಪುಷ್ಪ, ಎನ್ನ ಭಕ್ತಿಯೇ ನೈವೇದ್ಯ ಬೋಣ. ಇನ್ನು ಪೂಜಾರಿ ಯಾರು? ಈ ಎಲ್ಲಾ ಸಮತೆ, ಈ ಸದ್ಗುಣ, ಈ ನಿತ್ಯತ್ವ ಅಕ್ಷತೆಗಳನ್ನು ಒಡಗೂಡಿದ ಈ ಪರಿಕರಗಳಿಂದ ಪೂಜೆ ಮಾಡೋರು ಯಾರು? ಇನ್ನು ಪೂಜಿಸುವ ಪೂಜಾರಿ ಯಾರು ಅಂತಂದ್ರೆ, ಎನ್ನ ಮನವೇ ನಿಮಗೆ ಪೂಜಾರಿಯು. ನನ್ನ ಮನವೇ ನಿಮಗೆ ಪೂಜಾರಿ. ನನ್ನ ಮನಸ್ಸು ಏನನ್ನ ನಿನಗೆ ಅರ್ಪಿಸಿ ಪೂಜೆ ಮಾಡ್ತಾ ಇದೆ ಅಂದ್ರೆ, ಸಮತೆ ಎನ್ನುವಂತಹ ಜಲ, ಸದ್ಗುಣ ಅನ್ನುವಂತಹ ಗಂಧ, ನಿತ್ಯತ್ವ ಅನ್ನುವಂತಹ ಅಕ್ಷತೆಗಳು, ಜ್ಞಾನವೆಂಬ ಪುಷ್ಪ ಹಾಗೂ ಭಕ್ತಿ ಎಂಬ ನೈವೇದ್ಯವನ್ನಿತ್ತು ನಿನ್ನನ್ನು ಪೂಜಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಅವರ ಅಂತರಂಗ ಅಥವಾ ಭಾವಲಿಂಗ ಪೂಜೆಯ ವೈಭವ. ಎಂಥ ಅದ್ಭುತ ಹಾಡು ಇದು! ಹೇಳಲಿಕ್ಕೆ ಕೇಳಲಿಕ್ಕೆ ಬಹಳ ಸುಲಭ, ಸರಳ. ಅದನ್ನ ಅರ್ಥವಿಸಿಕೊಂಡು ಅರಗಿಸಿಕೊಳ್ಳೋದು, ಅಳವಡಿಸಿಕೊಳ್ಳೋದ್ರಲ್ಲಿ ನಾವು ಸೋತು ಬಿಡ್ತೇವೆ. ಆ ಸಮತೆ, ಸದ್ಗುಣ, ಜ್ಞಾನ, ಭಕ್ತಿ ಎಲ್ಲವೂ ಅವರಲ್ಲಿ ಸಹಜವಾಗಿ ಸಮನಿಸಿತ್ತು. ಇಂತಹ ಅವರ ಭಕ್ತಿ, ವೈರಾಗ್ಯ, ಅನುಭಾವ, ಸ್ತುತಿ, ಪ್ರಾರ್ಥನೆ, ಆತ್ಮನಿವೇದನೆ, ಸರ್ವಾರ್ಪಣ ಭಾವ ಇವೆಲ್ಲ ಅವರ ಹಾಡುಗಳ ತುಂಬೆಲ್ಲ ಕಾಣ್ತೇವೆ. ರಸಭರಿತ ಹಣ್ಣಿನಂತೆ ಅವರ ಯಾವ ಹಾಡೇ ಆಗಲಿ ಅದು ಮನಶುದ್ಧಿಗೈದು ತನ್ನ ತಾನರಿಯುವ ಬಗೆಯ ಸುಂದರ ಮನೋಹರವಾದ ಭಾವವನ್ನ ಒಳಗೊಂಡಂತಹ ಪದಗಳೇ ಆಗಿವೆ. ಮುಂದುವರೆದು ಶಿವಯೋಗಿಗಳು ಒಂದ್ ಕಡೆ ಹೇಳ್ತಾರೆ, ಎನ್ನ ಕಂದಿಸುತ್ತ ಬಹಳ, ಎನ್ನ ಬಾಧಿಸುತ್ತ ಬಿಡದೆ, ಎನ್ನ ನೊಂದು ನೆವಗಳಿಂದ ಕಾಡಿದವರಿಗೆ, ಎನ್ನ ಕೊಂದಡವರಿಗೆಲ್ಲ, ಅಂದರೆ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದವರಿಗೂ ಕೂಡ ಅವರಿಗೆಲ್ಲ ಎನ್ನ ಪೂಜೆಯ ಫಲಗಳು ಅವರಿಗೆ ಉನ್ನತದೋಳ್, ಅವರಿಗಾಗಿ ಸುಖದಿ ಬಾಳಲಿ. ನನ್ನ ಪೂಜೆ ಫಲಗಳೆಲ್ಲ ನನ್ನ ಬಾಧಿಸಿದವರಿಗೆ, ನನ್ನನ್ನ ಕಂದಿಸಿದವರಿಗೆ, ಕಾಡಿದವರಿಗೆ, ನನ್ನನ್ನು ಕೊಲ್ಲಲು ಇಚ್ಛಿಸುವವರಿಗೆ ಈ ನನ್ನ ಪೂಜೆ ಫಲಗಳೆಲ್ಲ ದಕ್ಕಲಿ ಅಂತ ಹೇಳ್ತಾರೆ. ಹೀಗೆ ತಮ್ಮನ್ನು ಕಾಡಿದವರಿಗೆ, ಬಾಧಿಸಿದವರಿಗೆ ಈ ಪೂಜೆ ಫಲಗಳು ದಕ್ಕಲಿ ಅಂತ, ಅವರು ಸುಖವಾಗಿರಲಿ ಅಂತ ಹೇಳುವಲ್ಲಿ ವಿಶ್ವ ಜೀವಿಗಳೆಲ್ಲ ಮಂಗಲವನ್ನೇ ಬಯಸ್ತಾ, ಈ ವಿಶ್ವದ ಜೀವಿಗಳಿಗೆಲ್ಲ ಮಂಗಲವನ್ನೇ ಬಯಸ್ತಾ, ಮುನ್ನ ತಾನಾರೆಂದು ತನ್ನ ನಿಜವನರಿತು ಚೆನ್ನ ಷಡಕ್ಷರಿಯ ಲಿಂಗ ತಾನೇಯಾಗಿ, ಸರ್ವ ಜಗವಿದೆಲ್ಲ ತನ್ನ ನಿಲುವೆಯಾಗಿ, ಎನ್ನ ಮನ ಪ್ರಾಣಗಳು ಹೊನ್ನು ಹಾವಿಗೆಯಾಗಿ ನಿನ್ನೆ ಚರಣಕ್ಕೆ ಯೋಗ್ಯ ಮೆಟ್ಟಾಗಲಿ ಎಂದು ಹಾರೈಸಿ ಕಾಲಕಾಮರನ್ನು ಗೆದ್ದಂತಹ ಸರ್ವಾರ್ಪಣ ಯೋಗಿ ನಮ್ಮ ಮುಪ್ಪಿನ ಷಡಕ್ಷರಿಗಳವರು. ಇವರಿಗೆ ಕಾವ್ಯದ ಯಾವುದೇ ಉದ್ದೇಶವಾಗಲಿ, ಹೊಗಳಿಕೆಯಾಗಲಿ, ಪ್ರಸಿದ್ಧಿಯಾಗಲಿ ಬೇಕಾಗಿರಲಿಲ್ಲ.
ಪರಶಿವನ ಪ್ರೇರಣೆಯಿಂದ ಭಾವವು ತುಂಬಿದಾಗ ಆತ್ಮಾನಂದಕ್ಕಾಗಿ ಪರಮಾತ್ಮನನ್ನು ಬಾಯಿ ತುಂಬ ಹಾಡಿ ಹೊಗಳುವುದೇ ಇವರಿಗೆ ಸಹಜ ಬದುಕಾಗಿತ್ತು. ಅವರ ಈ ಒಂದು ಕಾಡಲೇಖಿ ಎನ್ನುವಂತ ಪದವನ್ನ ನಮ್ಮ ಧಾರವಾಡದ ಮುತ್ತಿನಜಪ್ಪಗಳು ಹಾಡ್ತಾ ಇದ್ರಂತೆ ನೋಡಿ. ಕಾಡಲೇಖೆ ನೆರರುಗಳನ್ನು ಬೇಡಿ ಬಳಲಲೇಖೆ ಮನವೇ ಎನ್ನುವ ಈ ಪದವನ್ನ, ಶಿವಗಳ ಪದವನ್ನ ನಮ್ಮ ಧಾರವಾಡದ ಮುರುಘಾಮಠದ ತ್ರಿವಿಧ ದಾಸೋಹ ಮೂರ್ತಿಗಳಾದಂತಹ ಮೃತ್ಯುಂಜಯಪ್ಪಗಳು ನಿತ್ಯ ಮನದುಂಬಿ ಹಾಡ್ತಾ ಇದ್ರು ಅಂತ ಭಕ್ತ ಜನ ಹೇಳ್ತಾರೆ. ಅವರು ಈ ಹಾಡುಗಳಂದ್ರೆ ಅವರಿಗೆ ಅಷ್ಟು ಪ್ರೀತಿ. ಮುಪ್ಪಿನ ಷಡಕ್ಷರಿಗಳ ಹಾಡಂದ್ರೆ ಮೃತ್ಯುಂಜಯಪ್ಪಗಳಿಗೆ ತುಂಬಾ ಪ್ರೀತಿ ಅಂತ. ಧ್ವನಿಯೇ ಕಾವ್ಯದ ಜೀವಾಳ ಎಂದು ಹೇಳುವಂತೆ, ಇನ್ನು ಧ್ವನಿಯೇ ಕಾವ್ಯದ ಜೀವಾಳ ಎಂದು ಹೇಳುವಂತೆ ಶಿವಯೋಗಿಗಳ ಎಲ್ಲ ಹಾಡುಗಳಲ್ಲಿಯೂ ಆ ಧ್ವನಿ ತುಂಬಿ ತುಳುಕ್ತಾ ಇದೆ. ನಾವು ಹಾಡಿದಾಗಲೂ ಆ ಅನುಭವ ಆನಂದವನ್ನ ಅನುಭವಿಸ್ತೇವೆ. ಅವರ ಹಾಡುಗಳೆಂದರೆ ನನಗೂ ಕೂಡ ಬಹಳ ಇಷ್ಟವಾದವುಗಳು. ನನಗೆ ದಾನಮ್ಮನವರು ಮಾತನಾಡಲು ಈ ವಿಷಯ ಕೊಟ್ಟಾಗ ಬಹಳ ಖುಷಿ ಆಯಿತು. ಯಾಕಂದ್ರೆ ಮತ್ತೊಮ್ಮೆ ನನಗೆ ಆ ಮುಪ್ಪಿನ ಷಡಕ್ಷರಿಗಳ ಎಲ್ಲ ಹಾಡುಗಳನ್ನು ಮೆಲುಕು ಹಾಕೋದಕ್ಕೆ ಅವಕಾಶ ಆಯ್ತಲ್ಲ ಅಂತಿಕೊಂಡು ನನಗೆ ನಿಜವಾಗ್ಲೂ ಬಹಳ ಸಂತೋಷವಾಯಿತು. ಅವರಿಗೆ ಧನ್ಯವಾದಗಳು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಇನ್ನು ಮುಂದೆ ನೋಡ್ರೆ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಜನಪ್ರಿಯವಾದ ಒಂದು ಪದ ಯಾರ್ದು? ಮುಪ್ಪಿನ ಷಡಕ್ಷರಿ ಅವರದು. ಅದು ಸಿರಿಯ ಕನಸು. ಈ ಹಾಡನ್ನು ಕೇಳದವರಾಗಲಿ ಹಾಡದವರಾಗಲಿ ಯಾರೂ ಇಲ್ಲ ಅಂತ ಹೇಳ್ಬಹುದು. ಧರೆಯ ಮೇಲಿನ ಸಿರಿವಂತಿಕೆ ಭೋಗ ಭಾಗ್ಯ ಶಾಶ್ವತ ಅಲ್ಲ, ಅದರ ಬೆನ್ನು ಹತ್ತಿ ಹರಣ ಸ್ಮರಣೆಯನ್ನು ಮರೆಯಬೇಡ ಮಾನವ ಅಂತ ಹೇಳುವ ಈ ಪದ್ಯ ಒಂದೆರಡು ನುಡಿಗಳನ್ನ ಮಾತ್ರ ನಾನಿಲ್ಲಿ ಹೇಳ್ತಾ ಹೋಗ್ತೇನೆ. ಧರೆಯ ಭೋಗವನ್ನು ಮೆಚ್ಚಿ ಹರಣ ಮರೆದು ಕೆಡಲು ಬೇಡ, ಧರೆಯ ಭೋಗವನ್ನು ಮೆಚ್ಚಿ ಹರಣ ಮರೆದು ಕೆಡಲು ಬೇಡ, ಧರೆಯ ಭೋಗ ಕನಸಿನಂತೆ ಕೇಳು ಮಾನವ. ಶಾಶ್ವತವಲ್ಲದ ಈ ಧರೆಯ ಭೋಗ ಕನಸು ಇದ್ದ ಹಾಗೆ. ಅದು ಹೇಗೆ ಅನ್ನೋದನ್ನ ಮುಂದಿನ ನುಡಿಯಲ್ಲಿ ನೋಡೋಣ. ತಿರುಕನೋರ್ವ ನೂರ ಮುಂದೆ ಮುರುಕ ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸು ಕಂಡನೆಂತೇನೆ, ಪುರದ ರಾಜ ಸತ್ತ ನಮಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದೊಳು. ಇದು ನಾವು ನೀವೆಲ್ಲ ಶಾಲೆಯಲ್ಲಿ ಓದಿದಂತಹ ಕವನವೇ ಆಗಿದ್ರು. ಈ ಆನೆ ಬಂದು ಆ ಆನೆ ಕೊರಳಲ್ಲಿ ಆ ಪುರದ ರಾಜ ಸತ್ತ ಮೇಲೆ ಅಲ್ಲಿ ವಂಶಸ್ಥರು ಯಾರು ಇಲ್ಲವಾಗಿ ಆ ಆನೆ ಸೊಂಡಲಿಗೆ ಹೂವಿನ ಹಾರವನ್ನು ಹಾಕಿ ಅದು ಯಾರಿಗೆ ಕೊರಳಿಗೆ ಹಾಕತ್ತೋ ಅವರು ಆ ಪುರದ ರಾಜರಾಗೋದು ಅಂತ ತಿಳ್ಕೊಂಡು ಬಿಟ್ಟು ಆನೆ ಕೊರಳಿಗೆ ಸೊಂಡಲಿಗೆ ಹಾರವನ್ನು ಹಾಕಿ ಬಿಡ್ತಾರೆ. ಆಗ ಅವನ ಕನಸಿನಲ್ಲಿ ಇದು ಯಾರು ತಿರುಕನ ಕನಸಿನಲ್ಲಿ ಆಮೇಲೆ ಆ ಆನೆ ಬಂದು ತಿರುಕನ ಕೊರಳಿಗೆ ಮಾಲೆ ಹಾಕ್ತದೆ. ಅವನು ರಾಜನಾಗ್ತಾನೆ, ಎಲ್ಲ ಸುಖ ಭೋಗಗಳನ್ನು ಅನುಭವಿಸ್ತಾ ಇರ್ತಾನೆ, ಮದುವೆ ಆಗ್ತಾನೆ, ಮಕ್ಕಳಾಗ್ತಾರೆ, ರಾಜ್ಯವನ್ನು ವಿಸ್ತರಿಸ್ಕೊಳ್ತಾನೆ. ಈ ಮದದಲ್ಲಿ ಅವನಿರುವಾಗ ಮುಂದೆ ಏನಾಗತ್ತೆ ಒಂದು ದಿವಸ ಅಂದ್ರೆ, ದನದ ಮದವು ರಾಜ್ಯ ಮದವು ವನಿತೆ ಮದವು ಸುತರ ಮದವು ಜನಿತವಾಗಿ ಕನಸಿನಲ್ಲಿ ಹಿಗ್ಗುತ್ತಿರ್ದನು. ಇಷ್ಟೆಲ್ಲ ಐಶ್ವರ್ಯದೊಂದಿಗೆ ಅವನಿಗೆ ಅಹಂಕಾರ ಬಂದು ಸಂತೋಷವಾಗಿ ಹೀಗ್ತಾ ಇರ್ತಾನೆ. ಅನಿತರೊಳಗೆ ಅಷ್ಟರಲ್ಲಿ ಏನಾಗತ್ತೆ, ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗಿ, ಯಾರೋ ಬೇರೆ ರಾಜರು ಬಂದು ಇವರ ಅರಮನೆಯನ್ನ ಮುತ್ತಿದಂತೆಯಾಗಿ ಕನಸು ಕಾಣುತ್ತೆದ್ದು ಹೆದರಿ ಕಣ್ಣು ತೆರೆದನು. ಅವನು ಇದು ಕನಸು ಅಂತ ಕಾಣ್ತಿದ್ದು ಹೆದರಿ ಕಣ್ ತೆರಿತಾನೆ. ಕನಸು ಕಾಣುತ್ತೆದ್ದು ಹೆದರಿ ಕಣ್ಣು ತೆರೆದನು. ಆ ಕನಸನ್ನ ಕಾಣ್ತಾ ಹೆದರ್ಕೊಂಡು ಕಣ್ ತೆರಿತಾನೆ. ಹೀಗೆ ಕನಸಿನಲ್ಲಿ ಆ ತಿರುಕ ಈ ಎಲ್ಲ ಭೋಗ ಭಾಗ್ಯವನ್ನು ಅನುಭವಿಸುತ್ತಿರಲು ಮತ್ತೊಂದು ರಾಜನ ದಂಡು ಅವನ ಮನೆಯನ್ನ ಮುತ್ತಿಗೆ ಹಾಕಿದಂತಾಗಿ ತಿರುಕ ಹೆದರಿ ಎಚ್ಚರಗೊಳ್ತಾನೆ. ಮುಂದೆ ಏನಾಗತ್ತೆ, ಮೆರೆಯುತ್ತಿದ್ದ ಭಾಗ್ಯವಲ್ಲ ಹರಿದು ಹೋಯಿತೆಂದು ತಿರುಕ ಮರಳಿ ನಾಚುತ್ತಿದ್ದ ಮರುಳನಂತೆ ಯಾಗದೆ ಮತ್ತೆ ಮರುಳರಂತೆ ಆಗದೆ ಸಿರಿಯು ಕನಸಿನಂತೆ ಎಂದು ಅರಿದು ಷಡಕ್ಷರಿಯ ಲಿಂಗ ಹರುಷದಿಂದ ಭಜಿಸು ನಿತ್ಯ ಸುಖವು ತಪ್ಪದು. ಅದಕ್ಕೆ ಹರಿದು ಹೋಗ ಭಾಗ್ಯವನ್ನು ನಚ್ಚದೆ ನೀವು ಷಡಕ್ಷರಿಯನ್ನು ಭಜಿಸಿದರೆ ನಿತ್ಯ ಸುಖ ದೊರೆಯುತ್ತೆ ಅಂತ ಒಂದು 6 ನುಡಿಗಳಲ್ಲಿ ಈ ಪದ್ಯವನ್ನ ಹೇಳ್ತಾರೆ. ಅದೇ ರೀತಿ ಅವರು ತಾವು ನಿರಂತರ ಧ್ಯಾನದಲ್ಲಿ ಇರಬೇಕು ಅನ್ನೋದು ಕೂಡ ಅವ್ರಿಗೊಂದು ಇಚ್ಛೆ.
ಈ ಕವನದ ಹಿಂದೆ ಅಡಗಿರುವ ಸತ್ಯವನ್ನ, ಆ ಭವ್ಯ ಕಲ್ಪನೆಯನ್ನ ತಿಳಿದಾಗ, ಅಂದ್ರೆ ಸಂಸಾರವೆಂಬುದು ತಿರುಕನ ಕನಸಿದ್ದಂತೆ ಎಂಬುದರ ಅರಿವಾದಾಗ ಆ ಕಾವ್ಯದ ಸೌಂದರ್ಯ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಇಂಥ ಸರಳ ಶೈಲಿಯಲ್ಲಿ ಧ್ವನಿಪೂರಿತವಾಗಿ ಬರೆಯುವುದೇ ಇವರ ವಿಶಿಷ್ಟ ರೀತಿ ಅಂತ ಹೇಳಬಹುದು. ಅವರ ಘನತೆ ವ್ಯಕ್ತವಾಗುವುದೇ ಅವರ ವಾಸ್ತವ್ಯತೆ ಹಾಗೂ ಅವರು ಬಳಸುವ ಉಪಮೆಗಳಲ್ಲಿ ಅಂತ ಹೇಳಬಹುದು. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ತತ್ವಜ್ಞಾನವನ್ನು ಪ್ರತಿಪಾದಿಸುವ ಗ್ರಂಥಗಳು ಹೇರಳವಾಗಿದ್ದರು. ಈ ರೀತಿ ಸುಲಭವಾಗಿ ಹೇಳುವ ಗ್ರಂಥಗಳು ಎಂದರೆ ಚಾಮರಸ ಕವಿ ವಿರಚಿತ ಪ್ರಭುಲಿಂಗಲೀಲೆ ಹಾಗೂ ಮಹಾಲಿಂಗರಂಗನ ಅನುಭವಾಮೃತ. ಇವೆರಡನ್ನು ಬಿಟ್ರೆ ಇವುಗಳ ಸಾಲಿನಲ್ಲಿ ಬರುವುದೇ ನಮ್ಮ ಮುಪ್ಪಿನಾರ್ಯರ ಹಾಡುಗಳ ದಾಟಿಯೂ ಕೂಡ ಅಂತ ಹೇಳಬಹುದು. ಇವರ ಪದಗಳು ಅಂದ್ರೆ ಹಾಡುಗಳಂತೆ ಕುಟ್ಟುವ ಬೀಸುವ ಹೆಣ್ಣು ಮಕ್ಕಳಿಗೂ ಚಿಕ್ಕ ಮಕ್ಕಳಿಗೂ ಪಂಡಿತರಿಗೂ ಅವರವರ ಭಾವಕ್ಕೆ ಸರಿಯಾಗಿ ಅರ್ಥವಾಗುವಂತೆ ಎಲ್ಲರಿಗೂ ತಿಳಿಯುವಂತಹ ಭಾವೈತಿಗಳನ್ನ ಹಾಡಿದ್ದು ಬರೆದಿದ್ದು ನಿಜವಾಗ್ಲೂ ಅವರ ಘನತೆಯನ್ನ ಎತ್ತಿ ಹಿಡಿದಿದೆ ಅಂತ ಹೇಳಬಹುದು. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ, ಕಿರಿದಿರೋಳು ಪಿರಿದು ಮರ್ಥಮಂ ನರಿಪುವುದು ಇವರ ಶೈಲಿಯ ಲಕ್ಷಣ ಅಂತ ಹೇಳ್ತಾರೆ. ಸಣ್ಣದರಲ್ಲಿಯೇ ದೊಡ್ಡ ಅರ್ಥವನ್ನು ಒಳಗೊಂಡಂತಹ ಕವನಗಳು ಶೈಲಿ ಇವರದು ಅಂತ. ಈವರೆಗೆ ನೋಡಿದ ಸರಳ ಸುಂದರ ಹಾಡುಗಳಲ್ಲದೆ ಈವರೆಗೆ ನಾವು ನೋಡಿದ ಎಲ್ಲ ಕವನಗಳು, ಅವರ ಹಾಡುಗಳು ಸರಳ ಮತ್ತು ಸುಂದರ. ಇನ್ನ ಮುಪ್ಪಿನ ಷಡಕ್ಷರಿಯವರ ಧ್ಯಾನ, ಶಿವಯೋಗ, ಲಿಂಗ ಪೂಜೆ ಕುರಿತಾದ ಇನ್ನೂ ಅನೇಕ ಪದಗಳನ್ನ ಬರೆದಿದ್ದಾರೆ. ಅವುಗಳಲ್ಲಿ ಲಿಂಗ ಪೂಜೆಯನ್ನ ಆಯ್ದುಕೊಂಡು ಲಿಂಗ ಪೂಜೆಯನ್ನು ಒಳಗೊಂಡಂತಹ ಒಂದು ಕವನವನ್ನ ಆಯ್ದುಕೊಂಡು ಇಲ್ಲಿ ಹೇಳ್ತಾ ಇದ್ದೇನೆ. ಅದು ಹೇಗೆ ಧ್ಯಾನದೊಳಿರ್ಬೇಕು ಅಂತ. ತಾನೆಂದರಿಯದೆ ಇದಿರೆಂದರಿಯದೆ ಏನೂ ಇಲ್ಲದೆ ಇರುತಿಯ ಶಿವತಾನಾನಂದದಿ ವರಮೂರುತಿಯಾದನ ಧ್ಯಾನದೊಳು ಎಂದಿಹೇನೋ ಅಂತ. ನಾನು ತಾನೆಂಬುದೆಲ್ಲವೂ ಉಳಿದು ಏನೂ ಇಲ್ಲದ ಸದಾ ಆನಂದ ಸ್ಥಿತಿಯಲ್ಲಿರುವಂತಹ ಆ ಪರಶಿವನ ಧ್ಯಾನದಲ್ಲಿ ಇರಬೇಕೆಂಬುವ ಅವರ ತೀವ್ರ ಭಕ್ತಿಯ ಹಂಬಲವನ್ನ ನಾವು ಈ ನುಡಿಯಲ್ಲಿ ಕಾಣ್ತೇವೆ. ತಾವು ನಿರಂತರ ಆ ಧ್ಯಾನದಲ್ಲಿ ಇರಬೇಕೆನ್ನುವ ಆ ಶಿವ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದನ್ನು ಕೂಡ ಅವರ ಮತ್ತೊಂದು ಅನುಭವದ ನುಡಿಯಲ್ಲಿ ನಾವು ನೋಡೋಣ. ಝಗಿಸುವ ಶಶಿ ಸೂರ್ಯರ ಬೆಳಗಿಮ್ಮಿಗೆ ದೇವರ್ಗಳ ಮುಕುಟದ ಬೆಳಗಿಂ ಸೊಗಸುತ್ತಲಿಹ ರತ್ನದ ಓಲಗ ಶಾಲೆಯ ತೇಜದೊಳು ಗಗನದ ಕಕುಭಂಗಳ ನುರೆ ತೀವಿದ ಹಗಲಿರುಳೆನ್ನದೆ ಓಲಗದೊಳಗಿಹ ನಗುಮೊಗದಾಸು ಷಡಕ್ಷರ ಲಿಂಗದ ಧ್ಯಾನದೊಳ್ ಎಂದಿಹೇನೋ. ಶಶಿ ಸೂರ್ಯರ ಬೆಳಗಿನಕ್ಕಿಂತಲೂ ಮಿಗಿಲಾದ ದೇವತೆಗಳ ರತ್ನಖಚಿತ ಮುಕುಟದ ಆ ಬೆಳಗು ಗಗನ ಸಹಿತ ದಶ ದಿಕ್ಕುಗಳನ್ನು ಅವಿರಳವಾಗಿ ಆವರಿಸಿದ ಆ ಸುಂದರವಾದ ತೇಜದಳು ಶೋಭಿಸುತ್ತಿಹ ನಗುಮೊಗದ ಆ ಸುರಕ್ಷರ ಲಿಂಗನ ಧ್ಯಾನದಳು ನಾನು ಯಾವಾಗ ಇರ್ತೇನೆ, ಹಗಲಿರುಳೆನ್ನದೆ ಆ ಧ್ಯಾನದಲ್ಲಿ ನಾನೆಂದಿಹೇನು ಅಂತ ಹಂಬಲಿಸ್ತಾ ಇದ್ದಾರೆ. ತಾವು ಕಂಡುಂಡ ಆ ಅಂತರಂಗದ ಚೈತನ್ಯದ ಪ್ರಭೆಯನ್ನ ವರ್ಣಿಸುವ ಪರಿ ಎಂತ ಅದ್ಭುತವಾಗಿದೆ ನೋಡಿ. ಇದರಲ್ಲಿ ತಾವು ಮಾತ್ರ ಸದಾ ಹಗಲಿರುಳೆನ್ನದೆ ಆ ಧ್ಯಾನದಲ್ಲಿರುವ ಹಂಬಲವೂ ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಆ ಧ್ಯಾನದೊಳೆಂದೇನೋ ಅನ್ನುವ ಹಾಡಿನಂತೆ, ಈ ಧ್ಯಾನದೊಳೆ ಎಂದಿಹೇನೋ ಎನ್ನುವ ಹಾಡಿನಂತೆ ಶಿವಯೋಗದೊಳು ಎಂದಿಹೇನೋ ಅನ್ನುವ ಮತ್ತೊಂದು ಹಾಡು ಹೇಳ್ತಾರೆ. ಅದು ಒಂದೇ ಒಂದು ನುಡಿಯನ್ನ ಹೇಳ್ತಾ ಇದ್ದೇನೆ ಇಲ್ಲಿ. ಭೋಂಕನೆ ಕೊತ್ತವ ವಿದ್ಯುಲ್ಲತೆಯ ಶಶಾಂಕನ ಭಾಸ್ಕರ ಶತಕೋಟಿ ಪ್ರಭೆ ಧಿಂಕಿಡು ತಂತ ಬೆಳಗುವ ಬ್ರಹ್ಮ ಸುರಂಧ್ರದ ಮಧ್ಯದಲ್ಲಿ ಶಂಖದ ಗಂಟೆಯ ಜಾಗಟಿ ವಾಸುಕಿ ಕಿಂಕಿನಿ ಕಿನ್ನರಿ ವೀಣೆಯ ತೆರದಿಂ ಜೇಂಕಾರಿಪ ಓಂಕಾರದ ಪ್ರಣವ ಸುನಾದದೋಳ್ ಎಂದಿಹೇನೋ. ಮುಪ್ಪಿನಾರ್ಯರು ತಮ್ಮ ಯೋಗಾನುಭವವನ್ನ ಇಷ್ಟು ಸುಂದರವಾದ ನುಡಿಗಟ್ಟುಗಳೊಂದಿಗೆ ಆ ಚಿಚ್ಚಕ್ತಿಯ ಮೂಲ ಸ್ವರೂಪವನ್ನ ವಿವರಿಸ್ತಾ ಬ್ರಹ್ಮರಂಧ್ರದೊಳಿದ್ದ ಶತಕೋಟಿ ಸೂರ್ಯರ ಪ್ರಭೆಯನ್ನ ಝೇಂಕಾರ, ಓಂಕಾರ, ಕಿಂಕರಿ, ಕಿನ್ನರಿ ನಾದನ್ನೊಳಗೊಂಡ ಆ ಪರಶಕ್ತಿ ಅಪರಾನಂದದಳು ನಾನು ಎಂದಿಹೇನೋ ಅಂತ ಹಪಹಪಿಸ್ತಾ ಇದ್ದಾರೆ.
ಇಷ್ಟೊಂದು ಭಾವಪರಶರಾಗಿ ಹಾಡಿದ ಆ ಶಿವಯೋಗಿಗಳು ನಿಜಕ್ಕೂ ಸಹಜಾನಂದದಲ್ಲಿಯೇ ಬೆಳಗಿದವರು. ಹೀಗೆ 74 ಹಾಡುಗಳಲ್ಲಿಯೂ ಇದೇ ಭಕ್ತಿ ವೈಭವ ಇದನ್ನೇ ನಾವು ನೋಡ್ತಾ ಹೋಗ್ತೇವೆ. ಇನ್ನು ಅವರ ಕೆಲವು ಹಾಡುಗಳಲ್ಲಿ ಕೈವಲ್ಯ ಪದಗಳಲ್ಲಿ ಕೊನೆಯದಾಗಿ ಬರುವ 2 ಕಂದ ಪದ್ಯಗಳು. ಆ ಕಂದ ಪದ್ಯಗಳು 4 ಸಾಲಿನ 9 ನುಡಿಗಳು. 2, ಒಂದು ಶಿವಯೋಗ ಅಷ್ಟಕ, ಇನ್ನೊಂದು ಶಿವಯೋಗ ಅಷ್ಟಕ, ಇಂದು ಶಿವಪೂಜಾ ಅಷ್ಟಕ ಅಂತ 2. ಇವು ಕೂಡ ದೀರ್ಘವಾದ ಹಾಡುಗಳೇ ಆಗಿದ್ದು ಒಂದೊಂದು ನುಡಿಯನ್ನು ಮಾತ್ರ ನಾನು ಇಲ್ಲಿ ತಗೋತೇನೆ. ಮೊದಲನೇದಾಗಿ ಶಿವಪೂಜಾಷ್ಟಕ. ಇಲ್ಲಿ ಮುಪ್ಪಿನಾರರು ಶಿವನನ್ನು ಅಥವಾ ಲಿಂಗ ಪೂಜೆಯನ್ನು ಅಷ್ಟವೇದ ರೂಪದಲ್ಲಿ ನಾವು ಹೇಗೆ ಪೂಜಿಸಬೇಕು ಅಥವಾ ತಾವು ಹೇಗೆ ಮಾಡ್ತಾ ಇದ್ರು ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ. ಎಂತಹ ಜಲ, ಎಂತಹ ಪುಷ್ಪ, ಎಂತಹ ಗಂಧ ಭಸ್ಮಗಳನ್ನ ಅವನಿಗೆ ಅರ್ಪಿಸ್ತಾ ಇದ್ದೆ ಅನ್ನೋದನ್ನ ಅವರು ತುಂಬ ಭಾವಪೂರ್ಣವಾಗಿ ಅರ್ಥಗರ್ಭಿತವಾಗಿ ಹೇಳ್ತಾ ಹೋಗ್ತಾರೆ. ಅದರಲ್ಲಿ 1-2 ನುಡಿಗಳನ್ನ ನಾನಿಲ್ಲಿ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಎಳೆ ಮುತ್ತಿನ ನವರತ್ನದ ಥಳಥಳಿಸುವ ನೀಲ ಪವಳ ಪಚ್ಚೆಯ ಬೆಳಗಿಂ ಧಳಧಳ ಗುಳುಗುಳು ನಾದವು ಹೊಳೆಯೊಳಗನ ರಸದಿಂ ಲಿಂಗ ಮಜ್ಜನಗೈವೆ. ಲಿಂಗವನ್ನ ಮಜ್ಜನ ಮಾಡಬೇಕಾದ್ರೆ ಎಂಥದ್ರಿಂದ ಮಾಡ್ತಾರಂತೆ? ಎಳೆ ಮುತ್ತಿನ ನವರತ್ನದ ಥಳಥಳಿಸುವ ನೀಲ ಪವಳ ಪಚ್ಚೆಯ ಬೆಳಗಿಂ ಧಳಧಳ ಗುಳುಗುಳು ನಾದವು ಹೊಳೆಯೊಳಗನ ರಸದಿಂ ಲಿಂಗ ಮಜ್ಜನ ಗೈವೆ. ಮತ್ತೊಂದು ಹೇಳ್ತಾರೆ, ಶಶಿಕಾಂತದ ಪಾಸಿಗೆಯಿಂ ಹೊಸ ವಜ್ರದ ಗುಂಡು ಬಂಡೆ ತುಂಬಿದ ಗಿರಿಯಿಂದೊಸರುವ ನಿರ್ಛರ ಜಲದಿಂ ಶಶಿಕಳೆಯಂ ಧರಿಸಿದಂತೆ ಮಜ್ಜನಗೈವೆ. ಈ ರೀತಿಯಾದ ಮಜ್ಜನವನ್ನು ಗೈತಾರೆ. ಮತ್ತೆ ಎಂಥ ಬಿಲ್ವ ಎಂಥ ಪುಷ್ಪವನ್ನು ಅವ್ರು ಧರಿಸ್ತಾರೆ ಅನ್ನೋದನ್ನಷ್ಟ ಹೇಳ್ಬಿಡ್ತೇನೆ. ಸುತ್ತೊತ್ತಿ ಬೆಳೆದ ಬಿಲ್ವ ಕತ್ತರಿಸೆ ಕಾತು ತಳಿತು ತನ್ವ ದಳದೋಳ್ ಚಿತ್ತಜ ವೈರಿಯ ಚರಣವ ನರ್ತಿಯೊಳ ಪತ್ರಿಂ ಪೂಜಿಪಿನು ಒಲವಿಂ. ಅದರಂತೆ ಹೂವನ್ನು ಸೊಂಪಿನ ನುಂಪಿನ ಜಂಪಿನ ಗಂಪಿನ ಸಂಪಿಗೆಯ ವನದ ತಂಪಿನ ನೆಲದೋಳ್ ಕಂಪಿನ ಸಂಪಿಗೆ ಎರಳಿಂ ಬಿನ್ವನ ಚೆಲುವಂಗದವನ ಪೂಜಿಪಿನು ಒಲವಿಂ. ಲಿಂಗ ಪೂಜೆಯಲ್ಲಿ ಇವರಿಗಿರುವ ಅನನ್ಯವಾದ ಭಕ್ತಿ ಭಾವ ಶ್ರದ್ಧೆ ಎಂಥದು ಅಂತ ಇದರಲ್ಲಿ ನೋಡ್ತೀವಿ ನಾವು. ಎಳೆ ಮುತ್ತಿನ ಅಮೂಲ್ಯವಾದ ನವರತ್ನಗಳಾದ ದೈವೀ ನೈರತ್ನಗಳಾದಂತಹ ನೀಲ, ಪವಳ, ಪಚ್ಚೆ, ಹಸಿರು ಬಣ್ಣದ ರತ್ನ, ನಿಜಶಿಲೆ ಅಂತ ಹೇಳ್ತಾರಲ್ಲ, ಇವೆಲ್ಲ ಅಮೂಲ್ಯವಾದ ರತ್ನಗಳ ಬೆಳಗಿನೊಳಗೆ ಆ ಬೆಳಗಿನಿಂದ ಆ ಬೆಳಗಿನ ರಸದಿಂದ ನಿನ್ನನ್ನು ನಾನು ಮಜ್ಜನ ಮಾಡ್ತೇನೆ ನಿನಗೆ ಅಂತ ಹೇಳ್ತಾರೆ. ಹೀಗೇನೆ ಶಶಿಕಾಂತದ ಶಿಲೆ, ವಜ್ರದ ಗುಂಡು ಬಂಡೆಗಳಿಂದ ತುಂಬಿದ ಗಿರಿಗಳಿಂದ ಹರಿದು ಬರುವ ನಿರ್ಜಲ ಜಲ, ಗುಲ್ಮುಲತೆಯ ವೃಕ್ಷದ ನೆಲೆಲು ಸೋಗಿಸುವ ಮಂಡೋಣಿ ಜಲ, ಕೆರೆ ತೊರೆದ ಸರಂಜುಗಳ ವರತೆಯ ನಿರ್ಮಲ ಜಲ, ನಿನಗೆ ಇಂಥವುಗಳಿಂದ ಮಜ್ಜನ ಮಾಡ್ತೇನೆ ಅಂತ ಹೇಳ್ತಾರೆ. ಇದು ಅವರ ಲಿಂಗಕ್ಕೆ ಎರೆಯುವ ಮಜ್ಜನವಾದರೆ, ಅದರಂತೆ ಸುತ್ತೊತ್ತಿ ಬೆಳೆದ ಬಿಲ್ವ, ಕಂಪಿನ ಸಂಪಿಗೆ, ಮಾತುಳ, ಕುಸುಮ, ಭೃಂಗ ಬಳಸದ ಹೂವಿನ ಶೃಂಗಾರದಿಂದ ನಿನ್ನನ್ನ ಪೂಜಿಸ್ತೇನೆ ಅಂತ ಹೇಳ್ತಾರೆ. ಇದು ಅವರ ಶಿವಪೂಜೆಯ ವೈಭವ. ಶಿವಾಷ್ಟಕದಲ್ಲಿ ಲಿಂಗ ಪೂಜೆಯ ವಿವರವನ್ನೇ ಹೇಳ್ತಾ ಹೋಗ್ತಾರೆ. ಅದರಲ್ಲಿರುವ ನುಡಿಗಟ್ಟುಗಳು, ಉಪಮೆಗಳು, ಬೆಡಗಿನ ಪದಗಳನ್ನ ನಾವೊಮ್ಮೆ ಅನುಭವಿಸಿ ನೋಡಲೇಬೇಕು. ಅಷ್ಟಾಗಿಯೂ ಕೊನೆಯಲ್ಲಿ ಅವರು ಹೇಳುವ ಮಾತು ಏನು ಅಂತಂದ್ರೆ, ಕೊನೆಯದ ನುಡಿಯಲ್ಲಿ ಹೇಳ್ತಾರೆ, ಈ ಶಿವಪೂಜಾಷ್ಟಕಂ ಅಂದ್ರೆ ಈ ಶಿವಪೂಜಾ ಕಂದಪದಲ್ಲಿ ಬರೆದ ಈ ಶಿವಪೂಜಾಷ್ಟಕವನ್ನ ಓಸರಿಸದೆ ಬರೆದು ಓದಿ, ಓಸರಿಸಿದಂದರೆ ಬೇಸರವಾಗದೆ, ಓಸರಿಸದೆ ಬರೆದು ಓದಿ ಪಠಸಿದವರಿಗೆ ಈತನು ತನ್ನಯ ಪುರದೋಳ್ ಭಾಸುರ ಗಣಪದವನಿತ್ತು ರಕ್ಷಿಪನು ಒಲವಿಂ ಅಂತ ಹೇಳ್ತಾರೆ. ಇದೇ ರೀತಿ ಈ ಶಿವಪೂಜಾ ಅಷ್ಟಕವನ್ನು ಓದಿ ಬರೆದು ಪಠಿಸಿದವರಿಗೆ ಈ ತನ್ನ ಪುರದೊಳು ಗಣಪತಿಯನ್ನಿತ್ತು ರಕ್ಷಿಸ್ತಾನೆ ಅಂತ ಹೇಳ್ತಾ ಇದನ್ನು ಮುಕ್ತಾಯಗೊಳಿಸ್ತಾರೆ. ಮುಂದೆ ಇನ್ನು 2ನೇದಾದಂತಹ ಶಿವಯೋಗಾಷ್ಟಕದಲ್ಲಿಯೂ ಕೂಡ ಅದೇ ಬೆಳಗನ್ನ ಕಾಣ್ತೇವೆ. ಇದರಲ್ಲಿ ಒಂದೇ ನುಡಿಯನ್ನು ಮಾತ್ರ ನಾನು ಓದಿರುತ್ತೇನೆ. ಇದು ಕೂಡ 4 ಸಾಲಿನ 9 ನುಡಿಗಳನ್ನು ಒಳಗೊಂಡದ್ದು. ಸಂಪಿಗೆ ಹೂವಿನ ಕಂಬವು ಸೊಂಪಿನ ಪಂಕಜದ ದೆಸೆವ ತೊಲೆಗಳು ಮೆರೆವ ಜೊಂಪಿಪ ಕುಂಡಲನ ನೆನೆಯುತ್ತಾ ನಾನೆಂದಿಹೆನೋ. ಸಂಪೂರ್ಣವಾಗಿ ಈ ಪದ್ಯ ಶಿವಯೋಗದ ಒಳಗಿನ ಸೌಂದರ್ಯ, ಆಧ್ಯಾತ್ಮಿಕ ಐಶ್ವರ್ಯ,
ಭಕ್ತಿಯ ಸಮನ್ವಯವನ್ನ ಚಿತ್ರಿಸ್ತಾ ಇದೆ. ಪರಿಮಳ ಭರಿತವಾದ ಸಂಪಿಗೆ ಕಮಲಗಳಿಂದ ಅಲಂಕೃತವಾದ ಐಶ್ವರ್ಯಪೂರ್ಣವಾದ ಮನೆ, ಅಲ್ಲಿ ಪನಿಪತಿ ಅಂದರೆ ಶಕ್ತಿಯ ಸಂಕೇತ, ಅದು ಪನಿಪತಿ ಅಂತ ಹೇಳ್ತಾರೆ. ಅಲ್ಲಿ ಓಂಕಾರದೊಂದಿಗೆ ಸ್ಥಿತನಾದ ಆ ಶಿವನನ್ನು ನೆನೆಯುತ್ತಾ ನೆನೆಯುತ್ತಾ ನಾನು ಎಂದಿರ್ತೇನೆ ಎಂಬ ಭಕ್ತಿಯ ಪರಾಕಾಷ್ಠತೆ ಇದು ಶಿವಯೋಗಿಗಳದು. ಇದೇ ರೀತಿ ಎಲ್ಲ ನುಡಿಗಳಲ್ಲಿ ಆ ಶಕ್ತಿಯನ್ನು ಪರಿಚಯಿಸ್ತಾ ಅನನ್ಯ ಭಕ್ತಿಯಿಂದ ನೆನೆಸ್ತಾ ಪೂರ್ಣಗೊಳಿಸ್ತಾರೆ. ಅದರಂತೆ ಶಿವಪೂಜಾಷ್ಟಕದಲ್ಲಿ ಹೇಳಿದಂತೆ ಕೂಡ ಕೊನೆಯ ನುಡಿಯಲ್ಲಿ ಇವರು ಇದನ್ನು ಕೂಡ ಬೇಸರಿಸದೆ ಓದಿ ಪಠಿಸಿದವರಿಗೆ ಅವನು ಗಣಪತಿವೆ ನೀತಾನೆ, ರಕ್ಷಿಸ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಮುಪ್ಪಿನಾರ್ಯರ ಕೈವಲ್ಯ ಪದಗಳಲ್ಲಿ ಬರುವ ಮಾತುಗಳಲ್ಲಿ, ಈ ಎಲ್ಲ ಪದಗಳಲ್ಲಿ ನಾವು ಈಗ ಓದಿದ ಕಂದಪದ್ಯಗಳೇ ಆಗಲಿ ಷಟ್ಪದಿಗಳೇ ಆಗಲಿ, ಅವು ಎಲ್ಲ ಕೈವಲ್ಯ ಪದಗಳಲ್ಲಿ ಬರುವ ಮಾತುಗಳೆಲ್ಲ ಪಡಿ ನುಡಿಗಳಾಗಿ ಅಂದ್ರೆ ನುಡಿಗಟ್ಟುಗಳಾಗಿ ಭಾಷೆಗೆ ಕಸುವನ್ನ ಸೊಗಸನ್ನ ತುಂಬುತ್ತಾ ಅರ್ಥವ್ಯಾಪ್ತಿಯನ್ನು ಹೆಚ್ಚಿಸ್ತಾ ಬೆಡಗಿನಿಂದ ಕೂಡಿದವುಗಳಾಗಿವೆ. ಒಟ್ಟಿನಲ್ಲಿ ಈ ಕವಿವರ್ಯರು ಕೈವಲ್ಯ ಸಾಹಿತ್ಯ ಪರಂಪರೆಯಲ್ಲಿ ಶ್ರೇಷ್ಠ ಋಷಿ ಕವಿಯಾಗಿ ಮೆರೆದಿದ್ದಾರೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನಾವು ಅವರ ವ್ಯಕ್ತಿತ್ವವನ್ನ ಅವರ ಹಾಡುಗಳನ್ನಲ್ಲೇ ಕಟ್ಟಿಕೊಳ್ತಾ ಹೋಗ್ಬೇಕು. ಅದರಲ್ಲಿ ನನಗೆ ಎಟಗಿದಷ್ಟನ್ನು ನಾನು ತಮ್ಮೊಡನೆ ಹಂಚಿಕೊಂಡಿದ್ದೇನೆ. ಅವರನ್ನು ಆಳವಾಗಿ ತಿಳಿಬೇಕು ಅಂದ್ರೆ ಅವರ ಸುಬೋಧ ಸಾರ ಕೃತಿ ಹಾಗೂ ಮುಪ್ಪಿನ ಷಡಕ್ಷರಿಗಳ ಕೈವಲ್ಯ ಪದಗಳು ಕೃತಿಯನ್ನೊಮ್ಮೆ ಓದಲೇಬೇಕು ಸಂಪೂರ್ಣವಾಗಿ. ಈವರೆಗೆ ಅವರನ್ನು ಕುರಿತು ನಾನು ಮಾತನಾಡಿದ್ದು ಸುಬೋಧ ಸಾರ ಹಾಗೂ ಕೈವಲ್ಯ ಪದಗಳು ಕೃತಿ ಆಧಾರದ ಮೇಲೆಯೇ. ನಾವಿಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವನ್ನ ಗಮನಿಸಲೇಬೇಕು. ಅದೆಂದರೆ ಸುಬೋಧ ಸಾರ ಹಾಗೂ ಕೈವಲ್ಯ ಪದಗಳು ಕೃತಿಯ ಪ್ರಕಟಣೆ ಕುರಿತು. ಮುಪ್ಪಿನ ಷಡಕ್ಷರಿಯವರ ಆಳವಾದ ಆಧ್ಯಾತ್ಮಿಕ ಅರಿವು, ತತ್ವಶಾಸ್ತ್ರೀಯ ತೀಕ್ಷ್ಣತೆ, ನೈತಿಕತೆ ಹಾಗೂ ಸದ್ಗುಣಗಳ ಮಹತ್ವವನ್ನೊಳಗೊಂಡ ಸುಲಭ ಹಾಗೂ ಗಂಭೀರ ಸಂಯೋಜನೆಯೊಂದಿಗೆ ಎಲ್ಲ ವರ್ಗದ ಜನರು ಗ್ರಹಿಸಬಹುದಾದ ರೀತಿಯಲ್ಲಿ ರಚಿಸಿದ ಈ ಹಾಡುಗಳನ್ನ ಸಂಪಾದಿಸಿ ಸಂಗ್ರಹಿಸಿ ಸುಬೋಧ ಸಾರವೆಂದು ಹೆಸರಿಟ್ಟು ಪ್ರಸಿದ್ಧಿಗೊಳಿಸಿದವರೆಂದರೆ 1940ರಲ್ಲಿ ಶರಣ ಸಂದೇಶ ಪತ್ರಿಕಾ ಸಂಪಾದಕರು, ಸಮಾಜ ಸುಧಾರಕರು, ಸುಪ್ರಸಿದ್ಧ ವಾಗ್ಮಿಗಳು ಆದಂತಹ ಶರಣರಾದ ಶ್ರೀ ಹರ್ಡೇಕರ್ ಮಂಜಪ್ಪನವರು. ಅದೇ 1940ರ ಆರಂಭದಲ್ಲಿ ಕವಿ ಕಾವ್ಯಾನಂದರು ಅಂದ್ರೆ ಸಿದ್ದಯ್ಯ ಪುರಾಣಿಕರು ಆರೋಗ್ಯದ ನಿಮಿತ್ತ ಹೈದರಾಬಾದ್ದಿಂದ 6 ತಿಂಗಳವರೆಗೆ ಆಲಮಟ್ಟಿಯ ಹರ್ಡೇಕರ್ ಮಂಜಪ್ಪನವರ ಆಶ್ರಮದಲ್ಲೇ ಬಂದು ಇರ್ತಾರೆ. ಆಗ ಹರ್ಡೇಕರ್ ಮಂಜಪ್ಪನವರು ಈ ಷಡಕ್ಷರಿಯವರ ಹಾಡುಗಳನ್ನು ಸಂಕಲನ ಹಾಗೂ ಸಂಶೋಧನೆ ಕಾರ್ಯದಲ್ಲಿ ತೊಡಗಿರ್ತಾರೆ. ಅವರ ಆನತಿಯಂತೆ ಕಾವ್ಯಾನಂದರು ಕೂಡ ಅವರೊಂದಿಗೆ ತಮ್ಮ ಅಳಿಲು ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ನಂತರ ಸಾಹಿತ್ಯ ಕ್ಷೇತ್ರಕ್ಕೆ ಇನ್ನೂ ಹೊಸಬನಾದಂಥ ನನ್ನಿಂದಲೇ ಅದಕ್ಕೆ ಮುನ್ನುಡಿ ಬರೆಸಿದ್ರು ಅಂತ ಕಾವ್ಯಾನಂದರು ಹೇಳ್ಕೊಳ್ತಾರೆ. ಅವರು ಈ ಸುಬೋಧ ಸಾರ ಮುನ್ನುಡಿಯಲ್ಲಿ ವಚನಶಾಸ್ತ್ರವು ಹೇಗೆ ಫಗು ಹಳಕಟ್ಟಿಯವರಿಂದ ಬೆಳಕಿಗೆ ಬಂದಿತೋ ಹಾಗೆ ಈ ಶರಣರ ಹಾಡುಗಳು ಅಂದರೆ ನಮ್ಮ ಮುಪ್ಪಿನ ಷಡಕ್ಷರಿಗಳ ಹಾಡುಗಳು ಅಣ್ಣನವರಿಂದ ಬೆಳಕಿಗೆ ಬರಲಿ ಎಂದು ಹಾರೈಸುತ್ತೇನೆ. ಇಲ್ಲಿ ಅಣ್ಣನವರು ಅಂದ್ರೆ ನಮ್ಮ ಕಾವ್ಯಾನಂದರು ಮಂಜಪ್ಪನವರಿಗೆ ಅಣ್ಣ ಅಂತ ಕರೀತಿರ್ತಾರೆ. ಅಣ್ಣ ಅಂದ್ರೆ ಮಂಜಪ್ಪನವರು ಅಂತ. ದೇವರು ಅವರಿಗೆ ದೀರ್ಘಾಯುಷ್ಯವನ್ನು ನೀಡಲೆಂದು ಹಾರೈಸಿ ಮುನ್ನುಡಿಯನ್ನು ಬರೀತಾರೆ. ಆದರೆ ಕಾವ್ಯಾನಂದರ ಹಾರೈಕೆಯಂತೆ ಶರಣ ಹರ್ಡೇಕರ್ ಮಂಜಪ್ಪನವರು ದೀರ್ಘಾಯುಷಿಗಳಾಗಲಿಲ್ಲ, ಬೇಗನೆ ಲಿಂಗೈಕ್ಯರಾಗ್ತಾರೆ. ಆ ತೆರವನ್ನು ತುಂಬಲು ಯಾರೂ ಇಲ್ಲದೆ ಆಲಮಟ್ಟಿ ಆಶ್ರಮ ಬೀಳು ಬೀಳುತ್ತದೆ. ಅವರ ಪ್ರಗತಿ ಗ್ರಂಥ ಸಮಿತಿ ಕಾಲಗರ್ಭ ಸೇರಿ ಮುಪ್ಪಿನಾರ್ಯರ ಹಾಡುಗಳು ಬೆಳಕಿಗೆ ಬಾರದೆ ಹಾಗೆ ಉಳಿದು ಬಿಡ್ತವೆ. ನಾವೀಗ ಆಲಮಟ್ಟಿಯಿಂದ ಧಾರವಾಡದತ್ತ ದೃಷ್ಟಿ ಹಾಯಿಸಬೇಕು. ಆಗ ಧಾರವಾಡದಲ್ಲಿ 10 ಶತಮಾನದಿಂದ ಆಧ್ಯಾತ್ಮವೇ ನಿಶ್ಚಿತ ಪ್ರಯೋಜನವೆನಗೆ ಎನ್ನುತ್ತಾ ತ್ರಿವಿಧ ದಾಸೋಹಿ ಶಿವಾನುಭವ ಸಾಮ್ರಾಜ್ಯದ ಸಾಮ್ರಾಟರು ಶಿವಯೋಗವೇ ಸಾಕಾರವಾಗಿ ಸುಳಾಡುವಂತ ತೋರುವ ಧಾರವಾಡದ ಮೃತ್ಯುಂಜಯಪ್ಪಗಳ ದೃಷ್ಟಿ ಈ ಹಾಡುಗಳ ಮೇಲೆ ಬೀಳ್ತಾ ಇದೆ. ಈ ಕೈವಲ್ಯ ಪದಗಳ ಸಮಗ್ರ ಸಾಹಿತ್ಯದ ಸವಿಯನ್ನು ಸೂರೆಗೊಳ್ಳಲು ಸದ್ಭಕ್ತ ಜನ ಹಾತೊರೆಯಲ್ಲಿ ತೊಡುತ್ತಾರೆ. ಪರಿಣಾಮವಾಗಿ ಶ್ರೀ ಶಿವಯೋಗೀಶ್ವರ ಗ್ರಂಥಮಾಲೆ ಇದನ್ನ ಕೈಗೆತ್ತಿಕೊಳ್ತದೆ. 1951ರಲ್ಲಿ ಶ್ರೀ ಮುಪ್ಪಿನ ಷಡಕ್ಷರಿಯವರ ಸುಬೋಧ ಸಾರ ಪ್ರಕಟವಾಗ್ತಾ ಇದೆ.
ಮುಂದೆ 1950ರ ಹೊತ್ತಿಗೆ ಈ ಸುಬೋಧ ಸಾರ ಗ್ರಂಥದ 3ನೇ ಆವೃತ್ತಿ ಅಚ್ಚಾಗಿದ್ದು ಅದಕ್ಕೆ ಸುದೀರ್ಘವಾಗಿ ಹಿನ್ನಡೆಯನ್ನು ಬರೆಯುವ ಅವಕಾಶವೂ ಕೂಡ ಪ್ರಥಮ ಆವೃತ್ತಿಗೆ ಮುನ್ನುಡಿ ಬರೆದ ಕವಿ ಕಾವ್ಯಾನಂತರದೇ ಆಗುತ್ತದೆ. ಈ ಕೃತಿ ಇಷ್ಟೊಂದು ಜನಪ್ರಿಯವಾದುದನ್ನು ಕಂಡು ಅವರಿಗೆ ಹೇಳತೀರದಂತ ಆನಂದವಾಗ್ತಾ ಇದೆ. ಮತ್ತೆ ಈಗಾಗಲೇ 4ನೇ ಆವೃತ್ತಿ ಕೂಡ ಪ್ರಕಟಗೊಂಡಿದೆ. ಈ ಪೂರ್ವದಲ್ಲೇ ಹೆಮ್ಮಗಳು ಮತ್ತು ಮುಪ್ಪಿನಾರ್ಯರ ಭಾವಪಾತ್ರಗಳು ಎಂಬ 2 ಸಂಸ್ಕೃತಿಗಳಿಂದ ಮುಪ್ಪಿನಾರ್ಯರ ಮಹತಿಯನ್ನು ಮನಗಾಣಿಸಿ ಕೊಟ್ಟಂತಹ ಪೂಜ್ಯ ಶ್ರೀ ಜೆಚ್ನಿಯವರಿಗೂ ಕೂಡ ತುಂಬಾ ಸಂತೋಷವಾಯಿತು ಅಂತ ಸ್ಮರಿಸ್ತಾರೆ ಕಾವ್ಯಾನಂದರು. ಮುಂದೆ ಕನ್ನಡ ಪಠ್ಯ ಪುಸ್ತಕಗಳಲ್ಲಿ ಮುಪ್ಪಿನ ಷಡಕ್ಷರಿಗಳವರ ಹಾಡುಗಳು ಅಧ್ಯಯನಕ್ಕೆ ಅಳವಡ್ತಾವೆ. ನಾವುಗಳು ಕೂಡ ಅವರ ಜನಪ್ರಿಯವಾದ ಹಾಡುಗಳಾದ ತಿರುಕನೂರು ಅನೂರ ಮುಂದೆ ಎನ್ನುವ ಹಾಡಾಗಲಿ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಎನ್ನುವುದಾಗಲಿ, ದಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರೆ ಬೊಂಬೆಯಂತೆ ಎನ್ನುವ ಪದಗಳನ್ನಾಗಲಿ ಹಾಡ್ತಾ ಸಂತೋಷ ಪಡ್ತಾ ಇರುವವರಲ್ಲಿ ನಾನು ಕೂಡ ಒಬ್ಬಳು. ಒಟ್ಟಿನಲ್ಲಿ ಮುಪ್ಪಿನಾರ್ಯರು ತಮ್ಮ ಪ್ರಾರಂಭದ ಹಾಡುಗಳಲ್ಲಿ ಮನಸ್ಸು ಸುಲಭವಾಗಿ ಹತೋಟಿಗೆ ಬರುವ ವಸ್ತುವಲ್ಲ ಎಂದು ಹೇಳುವುದನ್ನು ನೋಡಿದ್ರೆ ಅದನ್ನ ಗೆಲ್ಲಲು ಅವರು ನಡೆಸಿದ ಹೋರಾಟ ಎಷ್ಟು ಅನ್ನೋ ಅರಿವು ಕೂಡ ನಮಗೆ ಬರುತ್ತೆ. ಅವರೇ ಹೇಳ್ತಾರೆ, ಹುಲಿಯ ಕರಡಿ ಕರಿಯಗನೆಯ ಕರಿಯ ಫನಿಯ ಬಲಹಿನಿಂದ ಆಳ್ವರುಂಟು, ಚಲಿಸದಂತ ಮನವನ್ನು ಆಳ್ವರಾರ ಕಾಣೆನು. ಕ್ರೂರ ಮುಖಗಳನ್ನು ಪಳಗಿಸಿ ಅವನ್ನ ಆಳಬಹುದು, ಆದ್ರೆ ಮನಸ್ಸನ್ನು ಸ್ಥಿರಗೊಳಿಸೋದು ಕರಕಷ್ಟ ಅಂತ ಹೇಳ್ತಾ, ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ್ನು ಜ್ಞಾನ ಖಡ್ಗದಿಂದ ಕಡಿವರಾರ ಕಾಣೆನು ಎಂದು ಮೊರೆ ಇಡುವ ಮುಪ್ಪಿನಾರ್ಯರು ಜ್ಞಾನ ಖಡ್ಗದಿಂದ ಹೀನ ಮನದ ಬಯಕೆಗಳನ್ನೆಲ್ಲ ಕಡಿದು ಹಾಕಿ ಮನಸ್ಸನ್ನು ಅಂತರ್ಮುಖಿಯಾಗಿಸಿ ಅವಿರಳ ಜ್ಞಾನಿಯಾದವರು, ಅಮೂಲ್ಯವಾದ ತತ್ವ ಪದಗಳಿಂದ ಮತ್ತೆ ಲೋಕದ ಮೈಲಿಗೆಯನ್ನು ತೊಳೆದವರು. ತಮ್ಮ ಕೈವಲ್ಯ ಪದಗಳಿಂದ ಕನ್ನಡದ ಆಧ್ಯಾತ್ಮಿಕ ಸಂಪತ್ತನ್ನ ಸಮೃದ್ಧಿಗೊಳಿಸಿದವರು. ಅವರ ಪರಿಪೂರ್ಣ ಸಾಧನೆಯ ಮಾರ್ಗದಲ್ಲಿ ಕಾಣುವ ಸತಿಪತಿ ಭಾವದ ಮಧುರ ಭಕ್ತಿ, ಅವರು ಏರಿ ನಿಂತ ಅನುಭವದ ತುತ್ತ ತುದಿ, ಅವರು ಸಾರಿದ ಸಾರ್ವಕಾಲಿಕ ಸಂದೇಶ, ಇವು ಎಲ್ಲ ಕಾಲಕ್ಕೂ ಮಾರ್ಗದರ್ಶಕಗಳಾಗಿ ನಿಲ್ಲಬಲ್ಲವು ಅಂತ ಹೇಳ್ತಾರೆ ನಮ್ಮ ಅನೇಕ ವಿದ್ವಾಂಸರು. ಮುಂದೆ ಸುಬೋಧ ಸಾರವು ಪ್ರಕಟಗೊಂಡ ಸುಮಾರು ಅರ್ಧ ಶತಮಾನದ ನಂತರದಲ್ಲಿ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಅವರ ಸಂಪಾದಕತ್ವದಲ್ಲಿ ಮುಪ್ಪಿನ ಷಡಕ್ಷರಿಗಳವರ ಕೈವಲ್ಯ ಪದಗಳು ಈ ಸಂಪಾದಿತ ಕೃತಿ ಪ್ರಕಟಗೊಳ್ಳುತ್ತದೆ. ಮುಂದೆ 2011ರಲ್ಲಿ ಕರ್ನಾಟಕ ಸರ್ಕಾರವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವಿಶ್ವ ಕನ್ನಡ ಸಮ್ಮೇಳನದ ಅಂಗವಾಗಿ ವಿವಿಧ ಕಾಲಘಟ್ಟದ 101 ಕನ್ನಡ ಮೇರುಕೃತಿ ಸಾಹಿತ್ಯಿಕ ಕೃತಿಗಳನ್ನ ಮರುಮುದ್ರಣಗೊಳಿಸುವ ಯೋಜನೆಯಡಿಯಲ್ಲಿ ಈ ಕೃತಿಯು ಎಂದರೆ ಷಡಕ್ಷರಿಗಳವರ ಕೈವಲ್ಯ ಪದಗಳು ಆಯ್ಕೆಯಾಗಿ ದ್ವಿತೀಯ ಆವೃತ್ತಿಯಾಗಿ ಪ್ರಕಟಗೊಳ್ಳುತ್ತದೆ. ಕೆಲವು ಕವಿ ಚರಿತೆಕಾರರು ಮುಪ್ಪಿನಾರರು ಷಡಕ್ಷರಲಿಂಗ ಅಂಕಿತದಲ್ಲಿ ಹಾಡಿದ ಸ್ವರವಚನಗಳೆಲ್ಲ ತತ್ವಪದಗಳೇ ಆಗಿದ್ದು ಅವುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಗೊಂಚಲಾಗಿ ಸುಬೋಧ ಸಾರವೆಂದು ಹೆಸರು ಪ್ರಸಿದ್ಧಿಗೆ ಬಂದಿರುವುದಾಗಿ ಹೇಳಲಾಗಿದೆ. ಆದರೆ ಈ ಹೆಸರು ಅವರ ಹಾಡುಗಳನ್ನು ಸಂಗ್ರಹಿಸಿದವರು ಇಟ್ಟ ಹೆಸರೇ ವಿನಃ ಮುಪ್ಪಿನ ಷಡಕ್ಷರಿಯವರು ತಮ್ಮ ಹಾಡುಗಳಿಗೆ ಯಾವುದೇ ನಿರ್ದಿಷ್ಟ ಹೆಸರನ್ನು ಕೊಟ್ಟಿಲ್ಲ ಎನ್ನುವುದು ಅವರ ಅಭಿಪ್ರಾಯ. ಅವರ ತಾಡೋಲೆಯ ಪ್ರತಿಗಳಲ್ಲಿ ಮುಪ್ಪಿನ ಷಡಕ್ಷರಿಗಳವರ ಕೈವಲ್ಯ ಪದಗಳು ಮತ್ತು ಇನ್ನೊಂದರಲ್ಲಿ ಮುಪ್ಪಿನ ಸ್ವಾಮಿಗಳವರ ಸ್ವರವಚನಗಳು ಅಂತ ಇರೋದ್ರಿಂದ ಕೈವಲ್ಯ ಪದಗಳು ಅಂತ ಹೇಳುವುದೇ ಹೆಚ್ಚು ಸೂಕ್ತ ಎನ್ನುವ ಅಭಿಪ್ರಾಯಕ್ಕೆ ಬರ್ತಾರೆ. ಆದರೂ ಸುಬೋಧ ಸಾರವೆಂದೇ ಜನಪ್ರಿಯವಾಗಿರೋದು ವಿಶೇಷ ಸತ್ಯ. ಕೊನೆಯದಾಗಿ ಸುತ್ತೂರು ಶ್ರೀಗಳ ಸಂಪಾದಿತ ಕೃತಿಯಲ್ಲಿ ಆಕರವಾಗಿ 8-10 ಹಸ್ತಪ್ರತಿಗಳನ್ನು ಬಳಸಿಕೊಂಡಿದ್ದಾರಲ್ಲದೆ ವಿದ್ವಾಂಸರಾದಂತಹ ಶ್ರೀ MS ಬಸವರಾಜಯ್ಯನವರ ತಾಡೋಲೆಯಲ್ಲಿ ದೊರೆತಂತಹ ಹೊಸ 3 ಹಾಡುಗಳನ್ನು ಸೇರಿಸಲಾಗಿ ಕೆಲವು ಹಾಡುಗಳನ್ನು ಸೇರಿಸಲಾಗಿ ಈಗ ಒಟ್ಟು 87 ಹಾಡುಗಳಿದ್ದು ಸಂಶೋಧನೆಯಿಂದ ಇನ್ನೂ ಹೆಚ್ಚಿನ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದಾದ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ 2 ಸಂಪಾದನಕಾರರು ಸ್ಮರಣೀಯರು ಅಂತ ಹೇಳ್ತಾ, ಇನ್ನು ಮುಪ್ಪಿನ ಷಡಕ್ಷರಿಗಳು ಕೊನೆಯ ದಿನಗಳಲ್ಲಿ ತಮ್ಮ ಗುರುಗಳ ಎರಗಂಬಳೆಯ ಮಠಾಧಿಪತಿಗಳಾಗಿದ್ದು ಮುಂದೆ ಅಲ್ಲಿಯೇ ಲಿಂಗೈಕ್ಯರಾಗ್ತಾರೆ. ಎರಗಂಬಳೆಯಲ್ಲಿ ಈಗಲೂ ಅವರ ಸಮಾಧಿ ಸುಸ್ಥಿತಿಯಲ್ಲಿದ್ದು ಅದೊಂದು ಜಾಗೃತ ಸ್ಥಾನವಾಗಿದೆ ಅಂತ ಹೇಳ್ತಾ, ಈವರೆಗೆ ನಾನು ತಮ್ಮೊಡನೆ ಹಂಚಿಕೊಂಡ ಈ ವಿಷಯದಲ್ಲಿ ಏನೇ ಕೊರತೆಗಳಿದ್ದರೂ ಅದನ್ನ ತಾವುಗಳೆಲ್ಲ ಹಾಗೂ ಪಟ್ಟಣ ಸರ್ ಅವರು ಕೂಡ ತುಂಬಿಕೊಡುವಂತೆ ವಿನಂತಿಸಿಕೊಳ್ತಾ
ಈವರೆಗೆ ನನಗೆ ಮಾತನಾಡಲು ಅವಕಾಶವಿತ್ತು. ನನ್ನೆರಡು ನುಡಿಗಳನ್ನು ಆಲಿಸಿದ ಈ ವೇದಿಕೆಯ ಎಲ್ಲ ಶರಣ ಬಂಧುಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಧನ್ಯವಾದಗಳು. ಅನಂತ ಅನಂತ ಶರಣಾರ್ಥಿಗಳು ಮೇಡಮ್. ನಿಜವಾಗಿಯೂ ಮುಪ್ಪಿನ ಷಡಕ್ಷರಿ ಅವರ ಜೀವನವನ್ನ, ಅವರ ವ್ಯಕ್ತಿತ್ವವನ್ನ, ಅವರ ಕೈವಲ್ಯ ಪದಗಳ ಮೂಲಕವಾಗಿ ಒಂದು ಅತ್ಯುತ್ತಮವಾಗಿ ಅರ್ಥಪೂರ್ಣವಾಗಿ ತಾವು ಕಟ್ಟಿಕೊಟ್ಟಿದ್ದೀರಿ. ವೇದಿಕೆ ಪರವಾಗಿ ತಮಗೆ ಅನಂತ ಅನಂತ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ, ಈಗ ಸಂವಾದಕ್ಕೆ ಹೋಗೋಕ್ಕಿಂತ ಮುಂಚೆ ಮುಪ್ಪಿನ ಷಡಕ್ಷರಿ ಅವರ ಒಂದು ಕೈವಲ್ಯ ಪದವನ್ನ ಪ್ರೇಮಕ ಹೊರಟ್ಟಿ ಮೇಡಮ್ ಅವರು ಹೇಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಮೇಡಮ್, ಪ್ರೇಮಕ ಮೇಡಮ್ ಬಂದಿರ್ತೀನಿ, ಒಂದ್ ನಿಮಿಷ. ಆಯ್ತು. ಅಲ್ಲಿವರೆಗೆ ತಾವು ಮಾತಾಡ್ರಿ, ಅಲ್ಲಿವರೆಗೆ ತಾವು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ರಿ. ಬೇರೆ ಹೇಳ್ತೀಯ? ಶಶಿಕಾಂತ್ ಪಟ್ಟಣ್ ಅವರು ನಮಗೆ ಮುಪ್ಪಿನ ಷಡಕ್ಷರಿ ಅವ್ರ ಬಗ್ಗೆ ನಮ್ಮ ಅಕ್ಕ ಗೌರಮ್ಮನವ್ರ ಮುಖಾಂತರ ವಿಶೇಷವಾಗಿ ಒಂದು ಮಹಾಜ್ಞಾನವನ್ನು ನೀಡಿದರು. ನಿನ್ನೆ ಅವ್ರ ಜೊತೆ ಮಾತಾಡಿದ್ದು ನಾನು. ಒಂದು ಮುಪ್ಪಿನ ಷಡಕ್ಷರಿಯವರ ಅಕ್ಕ ಮಹಾದೇವಿ ಬಗ್ಗೆ ಅವರು ಏನು ಹೇಳಿದ್ದಾರೆ ಅಂತ ಕೇಳಿದ್ದೆ. ಅವ್ರು ನಾನು ಸ್ವಲ್ಪ ಹುಡುಕ್ತೇನೆ ಅಂತ ಹೇಳಿದ್ದು, ಅಕಸ್ಮಾತ್ ನನಗೆ ಸಿಕ್ತದು. ಮೊದಲು ಇವತ್ತು ಮಹಾಮಹಿಮ ಮಹಾಜ್ಞಾನಿ ಅಲ್ಲಂ ಪ್ರಭುವಿನ ಜಯಂತಿಯ ಈ ಅಂಗವಾಗಿ ಇವತ್ತು ತಮಗೂ ನಮಗೂ ಎಲ್ಲರಿಗೂ ಪರಮಾತ್ಮ ಆಶೀರ್ವಾದ ಮಾಡಲಿ ಅಲ್ಲಂ ಪ್ರಭು ಅಂತ ಕೇಳ್ತಾ, ವರಕವಿ ಬೇಂದ್ರೆ ಅವರು ಯುಗಾದಿ ಬಗ್ಗೆ ಒಂದು ಹಾಡು ಹೇಳ್ತಾರೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಬೇವಿನ ಕಹಿ ಬಾಳೆನಲ್ಲಿ ಹೂವಿನ ನಸು ಗಂಪು ಸೂಸಿ ಮತ್ತೆ ಮತ್ತೆ ಬರುತ್ತಿದೆ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಮತ್ತೆ ಬರುತ್ತಿದೆ. ಹೀಗೆ ಯುಗಾದಿಯನ್ನ ಅವರು ನಮಗೆಲ್ಲರಿಗೂ ಆ ಯುಗಾದಿಯ ಶುಭಾಶಯವನ್ನು ಕೋರ್ತಾರೆ. ಮತ್ತು ಬಹಳ ಪ್ರಾಮುಖ್ಯವಾಗಿದೆ ಅಂತಂದ್ರೆ, ಆ ಪರಮಾತ್ಮನು ಮೊಹಮ್ಮದ್ ಪೈಗಂಬರ್ಗೆ ಆಶೀರ್ವಾದ ಮಾಡಿ ಅವರಿಗೆ ಒಂದು ಜಗತ್ತಿಗೆ ಒಂದು ವಿಷಯವನ್ನ ಹೇಳಲಿಕ್ಕೆ ಹೇಳ್ತಾರೆ. ಇವತ್ತು ರಂಜಾನ್ ಹಬ್ಬವನ್ನು ಮಾಡಲಿ, ಯಾಕಂದ್ರೆ ತನ್ಮನ ಭಾವ ಶುದ್ಧವಾಗಿ ಇರ್ಲಿಕ್ಕೆ ಇದು ಅನುಕೂಲ ಆಗ್ತದೆ ಅಂತ ಹೇಳಿದ್ದಕ್ಕೆ ರಂಜಾನ್ ಹಬ್ಬನೂ ಇದೆ. ಅದಕ್ಕಾಗಿ ತಮಗೆಲ್ಲರಿಗೂ ಯುಗಾದಿ ಶುಭಾಶಯಗಳು ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಈಗ ಅಕ್ಕನವರು ಹೇಳಿದ ನಂತರ ಮುಪ್ಪಿನ ಷಡಕ್ಷರಿ ಶಿವಯೋಗಗಳ ಬಗ್ಗೆ ಅವರು ಎಲ್ಲ ಶರಣರ ನೆನೆದು, ಅಂದ್ರೆ ಎಲ್ಲಾ ಶರಣರನ್ನ ಅವ್ರು ಹೇಗೆ ಪ್ರಾರ್ಥನೆ ಮಾಡಿದ್ದಾರೆ ಅನ್ನುವಂಥ ಒಂದು ಸಣ್ಣ ಪದ ಇದೆ ಅಂತ ಮುಂದೆ ಇಡಬಯಸ್ತಾನೆ. ಅವ್ರು ಹೇಳ್ತಾರೆ, ಎಲ್ಲ ಶರಣರ ನೆನೆದು ಇಲ್ಲಿ ನತನಾಗಿ ಎಲ್ಲರನ್ನೂ ಒಂದೊಂದು ಬೇಡಿಕೊಂಬೆ. ನೋಡಿ, ಅವ್ರು ಬೇಡಿಕೊಂತಾರೆ ಮುಪ್ಪಿನ ಷಡಕ್ಷರಿಗಳು. ಎಷ್ಟು ದೊಡ್ಡ ಮನಸ್ಸು ಅವ್ರದು. ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು, ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿ ತ್ರಯವ ಕಳಿಸಿ ಮುಕ್ತ ನೆನೆಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶ್ವರ ನತಿ ಭಕ್ತಿ ಭಿಕ್ಷೆ ನೀಡಿ ಸಲಹೆಯನ್ನು. ಹಾಗೆ ಬಸವೇಶ್ವರ ಕೇಳ್ತಾರೆ. ಹಾಗೆ ಮುಂದೆ ಅವ್ರು ಹೇಳ್ತಾರೆ, ಶಿವನೊಳಗೆ ಪ್ರಾಣವ ತವೆ ಬೆರೆಸಿ ಹೊರಗಳಿದು ಶಿವನೊಳಗೆ ಪರಮತಪವನ ಇದೆ. ಶಿವನು ತಾನಾಗಿದ್ದ ಶಿವ ಸಿದ್ಧಾರಾಮಯ್ಯ ಶಿವಯೋಗ ಭಿಕ್ಷೆಯನ್ನು ನೀಡು ನನಗೆ ಅಂತ ಅವ್ರು ಕೇಳ್ತಾರೆ. ಅಕ್ಕ ಮಹಾದೇವರಿಗೆ ಕೇಳ್ತಾರೆ, ಊರ್ವಿಪತಿಯಂ ಬಿಟ್ಟು, ಊರ್ವಿಪತಿ ಅಂದ್ರೆ ಉಡ್ತಡಿಯ ಕೌಶಿಕನ್ನು ಬಿಟ್ಟು, ಊರ್ವಿಪತಿಯಂ ಬಿಟ್ಟು ನಿರ್ವಾಣಯುತಿಯಾಗಿ ಸರ್ವ ಕರ್ಣೇಂದ್ರಿಯ ಗುಣಗಳಳಿದು ಪರ್ವತೇಶನ ಬೆರೆದ ಸರ್ವಸುಖಿ ಮಹಾದೇವಿ ನಿರ್ವಾಣ ಭಿಕ್ಷವನ್ನು ನೀಡು ಎನಗೆ. ಆಮೇಲೆ ಮುಂದೆ ಹೇಳ್ತಾರೆ ಅವರು, ಇಂಬರಿದು ಶಿವನೊಳಗೆ ಸಂಭ್ರಮದ ನುಡಿಗಳಿತು, ಕುಂಬಿನಿಯ ಜನರೊಳಗೆ ನುಡಿಗಳೈತು, ಗಂಭೀರನಾಗಿ ಸ್ವಯಂಭುವ ಅಜಗಣ್ಣ ಗಂಭೀರ ಭಿಕ್ಷವನ್ನು ನೀಡು ನನಗೆ. ಕೊನೆಯವರು ಹೇಳ್ತಾರೆ, ನಮ್ಮ ಶರಣರು ಬಹಳ ಧರ್ಮಿಗಳು, ಬಹಳ ನಿರ್ಮಲರು, ಒಮ್ಮೆಯೂ ಭಿಕ್ಷವನ್ನು ಇಲ್ಲೆನ್ನರು, ಸಮ್ಮಾನ ಸರ್ವಗುಣ ಧರ್ಮ ಭಿಕ್ಷವನ್ನು ಉಂಡಿ ನಮ್ಮೆವನು ಶಿವ ಷಡಕ್ಷರಿ ಲಿಂಗವ ಅಂತ ಮುಪ್ಪಿನ ಷಡಕ್ಷರಿ ಹೇಳ್ತಾರೆ. ನನಗೆ ಈ ಅವಕಾಶವನ್ನು ಕೊಟ್ಟಂತ ದಾನಮ್ಮ ಗಳಿಕೆಯವರಿಗೆ ಮತ್ತೆ ನಮಗೆ ಒಂದು ಇವತ್ತು ಪ್ರವಚನ ಭಿಕ್ಷೆಯನ್ನು ನೀಡಿದ ನಮ್ಮ ಅಕ್ಕ ಗೌರಮ್ಮನವರಿಗೆ ಹಾಗೂ ಇದಕ್ಕೆಲ್ಲ ವಿಶೇಷ ಅವಕಾಶ ಕಲ್ಪಿಸಿಕೊಟ್ಟಂತ ಡಾಕ್ಟರ್
ಶಶಿಕಾಂತ್ ಪಟ್ಟಣವ್ರಿಗೆ ತಮಗೆಲ್ಲರಿಗೂ ನನ್ನ ಶರಣಾರ್ಥಿಗಳನ್ನು ಹೇಳ್ತಾ ಈಗ ನಮ್ಮ ಮನೆಯವರಿಗೆ ಅವರಿಗೆ ಹಾಲಿ ಕೊಡ್ತಾರೆ. ಒಂದು ನಿಮಿಷ ಮೇಡಮ್ ಹಾಡ್ತಾನೆ. ಧನ್ಯವಾದಗಳು ಸರ್. ತಮ್ಮ ಅಮೂಲ್ಯವಾಗಿರುವಂತ ಒಂದು ಅಭಿಪ್ರಾಯವನ್ನ ತಿಳಿಸುವ ಮೂಲಕವಾಗಿ ಸದಾ ನಮ್ಮ ವೇದಿಕೆಗೆ ಪ್ರೇರಣೆ ಮಾಡ್ತಾ ಇರುವಂತ ಮಾರ್ಗದರ್ಶಕರು ಆಗಿರುವಂತ ಹಿರಿಯರಿಗೆ ಧನ್ಯವಾದಗಳು ಹೇಳ್ತಾ ಮೇಡಮ್ ಒಂದು ನಿಮಿಷ ಇನ್ನಾದ್ರೂ ಮಾತಾಡಿ ಮೇಡಮ್, ಒಂದು ನಿಮಿಷ ನೋಡಿ ಹಾಡ್ತಾ. ಕಲಾಳ ಸರ್, ಡಾಕ್ಟರ್ ಕಲಾಳ ಸರ್. ಸರ್ವರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಶರಣೆ ಗೌರಮ್ಮ ನಾಶಿ ಅಮ್ಮನವರು ನನಗೆ ಮುಪ್ಪಿನ ಷಡಕ್ಷರಿಯವರ ಹಾಡುಗಳಂತೆ ಗೊತ್ತಿದ್ದಿಲ್ಲ. ಇಲ್ಲಿ ಒಂದ್ 2-3 ಪದಗಳು ನಾವು ಬಾಲ್ಯದಲ್ಲಿ ಹಾಡ್ತಾ ಓಡಾಡ್ತಿದ್ವಿ, ಆಟ ಆಡ್ತಾ ಇರುವಾಗ ಹಾಡ್ತಿದ್ವಿ. ಮತ್ತೆ ಕೆಲವು ಹಾಡುಗಳಂತೂ ನಮ್ಮ ಏನು ಗ್ಯಾದರಿಂಗ್ ಇದ್ದಾಗ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಅವು ಅತ್ಯಂತ ಜನಪ್ರಿಯ ಹಾಡುಗಳಾಗಿದ್ವು. ಅದನ್ನ ನನಗೆ ನಿಜಕ್ಕೂ ಇದು ಮುಪ್ಪಿನ ಷಡಕ್ಷರಿ ಹಾಡುಗಳಂತೂ ಇದುವರೆಗೂ ಗೊತ್ತಿದ್ದಿಲ್ಲ ನನಗೆ. ಅದಕ್ಕೆ ಇಂಥ ಮಾಹಿತಿಯನ್ನು ಒದಗಿಸಿದ್ರು. ಜೊತೆಗೆ ಬಹಳ ಮುಪ್ಪಿನ ಷಡಕ್ಷರಿಯವರ ಮೂಲ ಒಂದು ತಾತ್ವಿಕ ನಿಲುವುಗಳನ್ನ ಅವರ ಪದಗಳ ಮೂಲಕ ಬಹಳ ಚೆನ್ನಾಗಿ ಅನಾವರಣವನ್ನ ಮಾಡಿದ್ದಾರೆ. ಅವು ನಮಗೆ ಮಾರ್ಗದರ್ಶಿ ಆಗಿರುವಂತಹ ಎಲ್ಲ ಕವನಗಳಾಗಿದ್ದಾವು ಮತ್ತು ತತ್ವಗಳಾಗಿದ್ದಾವು. ಈ ಬಸವಾದಿ ಶರಣರ ತತ್ವಗಳನ್ನು ಈ ಒಂದು ಕಾಲದಲ್ಲಿನೂ ಕೂಡ ಅದನ್ನ ಮುನ್ನಡೆಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಮುಪ್ಪಿನ ಷಡಕ್ಷರಿ ಶರಣರು ನಮಗೆ ಮುಂದುವರ್ಸ್ಕೊಂಡು ಹೋಗಿದಾರಲ್ಲ, ಅದು ನಮ್ಮ ಭಾಗ್ಯ ಅಂತ ಭಾವಿಸ್ತೇನೆ. ಧನ್ಯವಾದಗಳು. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಅತ್ಯಂತ ಅರ್ಥಪೂರ್ಣವಾಗಿರುವಂತ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಪ್ರೇಮಕ ಮೇಡಮ್. ಹುನ್ರಿ ಹೇಳಿರಿ. ಆಯ್ತು, ಓಕೆ. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಮುಪ್ಪಿನ ಷಡಕ್ಷರಿ ಶಿವಯೋಗಿಗಳ ಬರೆದಿರೋ ಬಹಳಷ್ಟು ಗೀತೆಗಳಿವೆ. ಅವು ನಾನು ಅಣ್ಣವ್ರು ಹೇಳದಂಗೆ ರೇಡಿಯೋದಲ್ಲಿ ಕೇಳಿದ್ದಿದ್ದೆವು ಇವೆಲ್ಲಾನು. ಅದು ನೆನಪಿದೆ, ಅದಕ್ಕೆ ಹಾಡ್ತೇನೆ. ಮುಪ್ಪಿನ ಷಡಕ್ಷರಿ ಶಿವಯೋಗಿಗಳ ನಿಮ್ಮ ಸೇವೆ ನಿತ್ಯವಾಗಲಿ ಅನ್ನೋ ಇದರಲ್ಲಿ ಇದೆ. ಆ ಹಾಡನ್ನ ಹಾಡ್ತೇನೆ. ಎನಗೆ ಭೋಗ ಭಾಗ್ಯ ಬೇಡ, ಎನಗೆ ಜಪವು ತಪವು ಬೇಡ, ಎನಗೆ ಭೋಗ ಭಾಗ್ಯ ಬೇಡ, ಎನಗೆ ಜಪವು ತಪವು ಬೇಡ, ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ ನಿತ್ಯವಾಗಲೈ, ಎನಗೆ ಭೋಗ ಭಾಗ್ಯ ಬೇಡ. ಎನ್ನ ಕಂದಿಸುತ್ತ ಬಹಳ, ಎನ್ನ ಬಾಧಿಸುತ್ತ ಬಿಡದೆ, ಎನ್ನ ನೊಂದು ನೆವಗಳಿಂದ ಕಾಡಿದವರಿಗೆ, ಎನ್ನ ಕಂದಿಸುತ್ತ ಬಹಳ, ಎನ್ನ ಬಾಧಿಸುತ್ತ ಬಿಡದೆ, ಎನ್ನ ನೊಂದು ನೆವಗಳಿಂದ ಕಾಡಿದವರಿಗೆ, ಎನ್ನ ಕೊಂದಡವರಿಗೆಲ್ಲ, ಎನ್ನ ಪೂಜೆ ಫಲಗಳೆಲ್ಲ ಉನ್ನತದೋಳವರಿಗಾಗಿ ಸುಖದಿ ಬಾಳಲಿ, ಎನಗೆ ಭೋಗ ಭಾಗ್ಯ ಬೇಡ, ಎನಗೆ ಜಪವು ತಪವು ಬೇಡ. ಹಿಂದೆ ಎನ್ನ ಬೈದವರಿಗೆ, ಮುಂದೆ ಎನ್ನ ಬೈದವರಿಗೆ, ಕುಂದದೆಲ್ಲ ಜನರ ನಡುವೆ ಬೈದವರಿಗೆ, ಇಂದುಧರನ ಕರುಣದಿಂದ ಅಂದಣವನು
ಕುಂದದೊಳೆದು ಅವರಿಗೆಲ್ಲ ಭೋಗವಾಗಲಿ. ಎನಗೆ ಭೋಗ ಭಾಗ್ಯ ಬೇಡ, ಎನಗೆ ಜಪವು ತಪವು ಬೇಡ. ಹಿಂಗದನ್ನ ನಿಂದಿಸಿದ ಜನಗಳೆಲ್ಲ ಸುಖದೊಳಿರುವ ಹಾಗೆ ಶಿವನು ಅವರಿಗೆಲ್ಲ ಭಾಗ್ಯ ಇಯಲಿ. ಮಂಗಳಾತ್ಮ ಷಡಕ್ಷರಿಯ ಲಿಂಗ ನಿನ್ನ ತೊತ್ತು ಸೇವೆ ಸಾಂಗವಾಗಿದರೆಯೊಳನಗೆ ನಿತ್ಯವಾಗಲೈ. ಎನಗೆ ಭೋಗ ಭಾಗ್ಯ ಬೇಡ, ಎನಗೆ ಜಪವು ತಪವು ಬೇಡ. ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ, ನಿತ್ಯವಾಗಲೈ. ಎಲ್ಲರಿಗೂ ಶರಣು ಶರಣಾರ್ಥಿ. ಸರಿ, ಅನಂತ ಶರಣು ಶರಣಾರ್ಥಿಗಳು ಮೇಡಮ್. ಶಾರದಾ ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಗೌರಮ್ಮ ನಾಸಿಯವರು ಯಾವುದೇ ಒಂದು ಉಪನ್ಯಾಸ ಕೊಟ್ಟರು ಎಲ್ಲಾ ಆಕಾರಗಳನ್ನ ಸರಿಯಾಗಿ ಸಂಗ್ರಹಿಸಿ ಅದು ಅಲ್ಟಿಮೇಟ್ ಅನ್ನುವಂಗ ಮಾಡ್ತಾರವ್ರು. ಯಾವುದೇ ಒಂದು ಉಪನ್ಯಾಸ ಅದಕ್ಕೇನು ನಾವು ಪೂರಕ ವಿಷಯಗಳನ್ನ ಜೋಡಿಸೋದಾಗ್ಲಿ ಅಥವಾ ಏನಾದರೂ ಹೆಚ್ಚಿನ ಮಾಹಿತಿಯನ್ನು ನೀಡುವುದಾಗ್ಲಿ ಏನೂ ಉಳಿಸೋದಿಲ್ಲ. ಅವರು ಬಹಳ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಮಾಡ್ತಾರ. ಮತ್ತು ಅವ್ರ ಪ್ರೆಸೆಂಟೇಶನ್ ಬಹಳ ಆಕರ್ಷಕ ಮತ್ತು ಸುಂದರ ಇರ್ತದೆ. ಅವರು ಶಬ್ದಗಳನ್ನ ಸ್ಫುಟವಾಗಿ ಉಚ್ಚರಿಸಿ ತಮ್ಮ ಒಂದು ಉಪನ್ಯಾಸವನ್ನ ಬಹಳ ಆಕರ್ಷಣೀಯವಾಗಿ ಹಾಗೂ ಸುಂದರವಾಗಿ ಮಾಡ್ತಾ ಬರ್ತಾರೆ. ಅವರಿಗೆ ಧನ್ಯವಾದಗಳು. ತಮಗೆಲ್ಲರಿಗೂ ಅಲ್ಲಮರ ಜಯಂತ್ಯುತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಶರಣಾರ್ಥಿಗಳು. ಗಂಗಾಧರ್ ಸರ್. ಗಂಗಾಧರ್ ಸರ್. ಮಾದೇವಪ್ಪ ಸರ್, ಕೆ.ಬಿ. ಮಾದೇವಪ್ಪ ಸರ್. ಇಲ್ಲ, ನಾನು ಈಗ ಬಂದೆ, ನಾನು ಬೇರೆ ಕಡೆ ಕಾರ್ಯಕ್ರಮ ಇತ್ತು. ಓಕೆ ಸರ್, ಓಕೆ ಸರ್. ಇಲ್ಲಿ ಥ್ಯಾಂಕ್ ಯು. ಡಿಗೆ ಮೇಡಮ್. ಗೀತಾ ಡಿಗೆ ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತು ಗೌರಮ್ಮ ನಾಸಿ ಮೇಡಮ್ ಅವರು ಬಹಳಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಎಲ್ಲ ಒಂದು ಆಕರ ಗ್ರಂಥಗಳನ್ನ ತಗೊಂಡು ಅಧ್ಯಯನ ಪೂರ್ಣವಾದಂತಹ ಒಂದು ಸಂಶೋಧನೆಯ ಇದನ್ನ ಉಪನ್ಯಾಸ ಅವ್ರದ್ದಾಗಿತ್ತು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಶಿವಯೋಗಿಗಳು, ನಿಜಗುಣ ಶಿವಯೋಗಿಗಳು ಅವರನ್ನ ಹಿಡ್ಕೊಂಡು ಎಲ್ಲಾ ಶರಣರನ್ನ ಕುರಿತಾಗಿ ಬಹಳಷ್ಟು ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ಮೌಲಿಕ ವಿಚಾರಗಳನ್ನ ಹೇಳಿದ್ರು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಮೇಡಮ್, ಧನ್ಯವಾದಗಳು. ಗಂಗಾಧರ್ ಸರ್. ಥ್ಯಾಂಕ್ ಯು. ನನಗೆ ಕನೆಕ್ಷನ್ ಇರ್ಲಿಲ್ಲ ಅಕ್ಕ, ಸ್ವಲ್ಪ ಕ್ಷಮಿಸ್ರಿ. ಇಂದಿನ ಉಪನ್ಯಾಸ ವಿಶ್ವವಾಸು ಸಂವತ್ಸರ, ಇಂದು ಮೊದಲನೆಯ ದಿವಸ, ಯುಗಾದಿಯ ಚಂದ್ರಮಾನ ಯುಗಾದಿಯ ಮೊದಲನೇ ದಿವಸ. ಷಡಕ್ಷರಿ ಶರಣರ ಒಂದು ಅವರ ಬದುಕು, ಅವರ ವಚನ, ಅವರ ನಡೆದ ದಾರಿ, ಅವರ ಉಪದೇಶಗಳ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ಗೌರಮ್ಮ ನಾಸಿ ಅವರು ಕೊಟ್ಟಿದ್ರು. ಇವತ್ತು ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಕಲಬುರಗಿ ಪ್ರತಿಷ್ಠಾನದಿಂದ ಶರಣೆ ಗೌರಮ್ಮ ನಾಸಿ, ನಮ್ಮ ಚಾನ್ಸಲರ್ ಕುಲಪತಿ ಡಾಕ್ಟರ್ ಶಶಿಕಾಂತ್ ಅವರೊಟ್ಟಿಗೆ ಇವರಿಗೂ ಕಲಬುರಗಿ ಪ್ರತಿಷ್ಠಾನದಿಂದ ಒಂದು ನಾವು ಸನ್ಮಾನ, ಒಂದು ಸಮಾರಂಭ ಪ್ರಶಸ್ತಿ ಕೊಟ್ಟಿದ್ದೀವಿ. ಇವತ್ತು ಅದು ಕೊಟ್ಟಿದ್ದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಬಹಳ ಒಳ್ಳೆಯ ಮಾತುಗಳನ್ನು ಮುಪ್ಪಿನ ಷಡಕ್ಷರಿಗಳ ಬಗ್ಗೆ ಮಾತಾಡಿದ್ದು. ಈ ನೆಲೆಯಲ್ಲಿ ಎಲ್ಲಾ ಶರಣರನ್ನು ಸ್ಮರಿಸುವ ಈ ದಿನದಂದು ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ, ಹೊಸ ವರ್ಷ, ಅಲ್ಲಮನ ದಿನಾಚರಣೆಯ ಅಂಗವಾಗಿ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಶರಣಗಳು. ಶರಣು ಶರಣಾರ್ಥಿಗಳು ಸರ್, ಧನ್ಯವಾದಗಳು. ಕಲಬುರ್ಗಿ ಪ್ರಶಸ್ತಿಯ ಒಂದು ಪುರಸ್ಕೃತಿಯಾಗಿರುವಂತ ಶರಣೆ ಗೌರಮ್ಮ ಮೇಡಮ್ ಅವ್ರಿಗೆ ಪುನಃ ನಾನು ಅಭಿನಂದನೆಗಳನ್ನ ತಿಳಿಸ್ತಾ, ಈಗ ತಾರಾ ಮೇಡಮ್. ಯಾರಾದ್ರೂ ಮಾತನಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು
ಒಂದು ದುಃಖದ ಏನಂದ್ರೆ ನನ್ಗೆ ಮೇಡಮ್ ಅವ್ರು ಕೇಳಿಕ್ ಸಾಧ್ಯತೆ ಆಗ್ಲಿಲ್ಲ. ಆದ್ರೂ ನೀವೆಲ್ರೂ ಅಭಿಪ್ರಾಯ ಪಡೋದ ನೋಡಿದ್ರೆ ಮೇಡಮ್ ಅವರು ಬಹಳ ಮೂಲ ಆಕಾರಗಳನ್ನ ಇಟ್ಕೊಂಡು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ಅಂತ ಅನಿಸ್ತದೆ. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬೇಕು, ನಾನು ಲೇಟ್ ಆಗಿ ಜಾಯ್ನ್ ಆದೆ. ಬೇರೆ ಪೂಜೆಯಲ್ಲಿ ಏನೋ ಇದ್ದೆ ನಾನು. ಹಾಗಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ವಿಡಿಯೋ ರಿಕಾರ್ಡಿಂಗ್ ಅಪ್ಲೋಡ್ ಮಾಡ್ಲಾಗ್ತಾ ಇದೆ, ತಾವು ಆಲಿಸಬಹುದು ಅಂತ ಹೇಳ್ತಾ ಈಗ ಓಕೆ, ಡೆಫಿನೆಟ್ಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ನಾಗರಾಜ್ ಸರ್ ಮಾತಾಡ್ತೀರಾ? ನಾಗರಾಜ್ ಮತ್ತೆ ಹೇಳಿ ಸರ್. ಇಲ್ಲ ಮೇಡಮ್, ಇಲ್ಲ, ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಓಕೆ ಸರ್. ಹುಣಸಾಳ್ ಮೇಡಮ್. ಎಲ್ರಿಗೂ ಶರಣಾರ್ಥಿ ಮೇಡಮ್. ಗೌರಮ್ಮ ನಾಶಿ ಮೇಡಮ್ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈ ಅಕ್ಕನ ಅರಿವು ವೇದಿಕೆ 5 ವರ್ಷ ಸಂಪೂರ್ಣಗೊಂಡು ಇಂಥ ಒಂದು ಸುಸಂದರ್ಭದಲ್ಲಿ ಷಡಕ್ಷರಿಯವರ ಕುರಿತು ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ. ಅತ್ಯಂತ ಸಂಶೋಧನಾತ್ಮಕವಾಗಿತ್ತು. ಒಂದು ಸಂಶೋಧನಾ ತರಗತಿಯಲ್ಲಿ ಕುತ್ಕೊಂಡು ಅತ್ಯಂತ ಮೌಲಿಕವಾದಂತಹ ವಿಚಾರಗಳನ್ನ ನಾನು ಆಲಿಸಲ್ಪಟ್ಟೆ. ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತೀನಿ. ತಮ್ಮೆಲ್ಲರಿಗೂ, ಸಂಘಟಕರಿಗೂ ಮತ್ತೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಕಾರಣೀಭೂತರಾದಂತ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅನಂತ ಅನಂತ ಧನ್ಯವಾದಗಳು ಮೇಡಮ್. ಬಹುಶಃ ಹ್ಯಾಂಡ್ ರೈಸ್ ಮಾಡಿದವ್ರು ಯಾರು ಇಲ್ಲ ಅನ್ಸುತ್ತೆ. ನಿಜವಾಗಿಯೂ ಇವತ್ತಿನ ಒಂದು ಉಪನ್ಯಾಸ ಅನುಭವ ಏನು ಕಟ್ಕೊಟ್ರಲ್ಲ, ಮುಪ್ಪಿನ ಷಡಕ್ಷರಿ ಅವರ ಕೈವಲ್ಯ ಪದಗಳ ಮೂಲಕವಾಗಿ ಅತ್ಯಂತ ಮನಸ್ಸು ಪೂರ್ವಕವಾಗಿ ಒಂದು ಮೌಲಿಕವಾಗಿ ಅರ್ಥಪೂರ್ಣವಾಗಿರುವಂತಹ ಉಪನ್ಯಾಸ ಮೇಡಮ್. ತಮಗೆ ಪುನಃ ವೇದಿಕೆ ಮೂಲಕ ನಾವು ಅನಂತ ಅನಂತ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಈಗಾಗಲೇ ಶಾರದಾ ಮೇಡಮ್ ಹೇಳ್ದಂಗೆ ಯಾವುದೇ ಒಂದು ಸಹಿತ ಒಂದು ಅದ್ಭುತವಾಗಿರುವಂತಹ ವಿಷಯ ಮಂಡನೆ ತಾವು ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ ಈ ಒಂದು ಎಲ್ಲ ವಿಷಯಗಳನ್ನ ನಮ್ಮ ಈ ಗೂಗಲ್ ಮೀಟ್ ಮೂಲಕವಾಗಿ ಈ ವಿಷಯಗಳನ್ನ ಕೊಟ್ಟು ನಮಗೆ ವೈಚಾರಿಕವಾಗಿ ಅಧ್ಯಯನ ಮಾಡ್ಲಿಕ್ಕೆ ಹಚ್ಚಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಸಹಿತ ಅನಂತ ಅಂತ ಧನ್ಯವಾದಗಳು. ಪ್ರತಿದಿನ, ಪ್ರತಿ ಶನಿವಾರ, ಪ್ರತಿ ರವಿವಾರ ಒಂದು ಅತ್ಯದ್ಭುತವಾಗಿರುವಂತ ಟೈಟಲ್ ಅನ್ನು ಕೊಟ್ಟು ಅದರ ಮೂಲಕವಾಗಿ ಅನೇಕ ವಿಷಯಗಳನ್ನ, ಸಾವಿಲ್ಲದ ಶರಣರ ವಿಷಯಗಳನ್ನ, ಕನ್ನಡ ನಾಡಿನ ಮಣಿಗಳನ್ನ, ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಂತ ಸಾಹಿತ್ಯದ ಒಂದು ಮೇರು ಪರ್ವವನ್ನೇ ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು. ಅವ್ರಿಗೂ ಸಹಿತ ವೇದಿಕೆ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ವಚನ ಪ್ರಾರ್ಥನೆಯ ಮೂಲಕವಾಗಿ ಡಾಕ್ಟರ್ ಸುಗುಣಾ ಮೇಡಮ್ ಅವರು ಬಹಳ ಉತ್ತಮವಾಗಿರುವಂತ ವಚನ ಪ್ರಾರ್ಥನೆ ಮಾಡಿದಕ್ಕೆ ಅವರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದರ ಜೊತೆಗೆ ಎಲೆಬರಿಕಾಯಿಯಂತೆ ಸದಾ ತಾಂತ್ರಿಕ ಸಹಾಯವನ್ನ ರವಿವಾರದ ಕಾರ್ಯಕ್ರಮಕ್ಕೆ ಸಂಯೋಜನಕಾರರಾಗಿ ಕೆಲಸ ಮಾಡ್ತಾ ಇರುವಂತ ರುದ್ರಮೂರ್ತಿ ಪ್ರಭು ಹಾಗೂ ಕುಮಾರ್ ರಾಜಣ್ಣ ಸಹೋದರರಿಗೂ ಸಹಿತ ಅನಂತ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇವತ್ತಿನ ಈ ಕೈವಲ್ಯ ಪದಗಳನ್ನ ಹಾಡುವ ಮೂಲಕವಾಗಿ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವರು ಸಹಿತ ಒಂದು ಕೈವಲ್ಯ ಪದವನ್ನ ನಮಗೆ ಪರಿಚಯ ಮಾಡಿಕೊಟ್ರು, ಹಾಡಿದ್ರು. ಜೊತೆಗೆ ಹಿರಿಯರಾಗಿರುವಂತ ಮಾರ್ಗದರ್ಶಕರಾಗಿರುವಂತ ಮಹಾದೇವಪ್ಪ ಹೊರಟ್ಟಿ ಸರ್ ಅವರಿಗೂ ಹಾಗೂ ನನ್ನ ಎಲ್ಲ ಶರಣು ಬಂಧುಗಳಿಗೂ ಸಹಿತ ಇವತ್ತು ಸಂವಾದದಲ್ಲಿ ಪಾಲ್ಗೊಂಡಂತ ಅವರಿವರನ್ನದೇ ಎಲ್ಲರಿಗೂ ಸಹಿತ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಮಾರ್ಗದರ್ಶನ ನುಡಿಗಳನ್ನ ಮಾಡಿದಂತ ಶಾರದಾ ಮೇಡಮ್ ಅವ್ರಿಗೂ, ತಾರಾ ಮೇಡಮ್ ಅವ್ರಿಗೂ ಎಲ್ರಿಗೂ ಸಹಿತ ಶರಣಾರ್ಥಿಗಳನ್ನ ಹೇಳ್ತಾ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನು ಸಹಿತ ವ್ಯಕ್ತಪಡಿಸಿದ್ರು. ಡಿಗ್ಗೆ ಮೇಡಮ್ ಅವರಾಗಿರ್ಬೋದು, ಹುಣಸಾಳ್ ಮೇಡಮ್ ಅವರಾಗಿರ್ಬೋದು, ಆಮೇಲೆ ಗಂಗಾಧರ್ ಸರ್ ಆಗಿರ್ಬೋದು, ಹೀಗೆ ಅನೇಕರು ತಮ್ಮ ಒಂದು ಇವತ್ತಿನ ಅನುಭವದ ಕುರಿತು ಸಂತಸವನ್ನ ವ್ಯಕ್ತಪಡಿಸಿದಂತ ಸರ್ವ ಶರಣು ಬಂಧುಗಳಿಗೆ ಶರಣಾರ್ಥಿಗಳನ್ನ ಹೇಳ್ತಾ ವಚನ ಮಂಗಳವನ್ನ ಮಾಡಿರುವಂತ ಶರಣೆ ಗಾನಕೋಗಿಲೆ ವಿದ್ಯಾ ಮಗ್ದೂಮ್ ಮೇಡಮ್ ಅವ್ರಿಗೂ ಸಹಿತ ಶರಣಾರ್ಥಿಗಳನ್ನ ಹೇಳ್ತಾ ಕೊನೆಯದಾಗಿ ಈ ಒಂದು ಉಪನ್ಯಾಸದಲ್ಲಿ ಉಪಸ್ಥಿತರಿರುವಂತ ಸರ್ವ ಶರಣು ಬಂಧುಗಳು ಪ್ರತಿ ಶನಿವಾರ ರವಿವಾರ ತಮ್ಮೊಂದಿಗೆ ಅನೇಕ ಶರಣೆಯರನ್ನ ಕರೆತಂದು ಈ ಅನುಭವದ ಅಡಿಗೆಯನ್ನ ಉಣ್ಲಿಕ್ಕೆ ಸಹಾಯ ಮಾಡ್ತೀರಿ ಅಂತ ಹೇಳ್ತಾ ಕೊನೆಯದಾಗಿ ವಚನ ಮಂಗಳ ಶರಣೆ ವಿದ್ಯಾ ಮಗ್ದೂಮ್ ಸಹೋದರಿಯರಿದ್ದ ಮೇಡಮ್. ಹೌನ್ರಿ, ಎಲ್ಲರಿಗೂ ಶರಣಾರ್ಥಿಗಳು. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತಿನ ಉಪನ್ಯಾಸ ಬಹಳ ಚೆನ್ನಾಗಿತ್ತು. ಮುಪ್ಪಿನ ಷಡಕ್ಷರಿಯವರ ಕುರಿತು ನಮ್ಮ ನಾಶಿ ಮೇಡಮ್ ಅವರು ಸಮಾಧಾನ ಅತಿ ಶಾಂತ ಸ್ವರದಿಂದ ಅತ್ಯಂತ ಚೆನ್ನಾಗಿ ಮಾತನಾಡಿದರು. ಅವರಿಗೆ ಅನಂತ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತೇನೆ. ಸಿದ್ದರಾಮೇಶ್ವರರ ವಚನ ಇವತ್ತಿಂದು.
ಸಿದ್ಧಾಂತಿಯ ಜ್ಞಾನ ಸಾಧನೆಯಲ್ಲಿ ಹೋಯಿತು. ಸಿದ್ಧಾಂತಿಯ ಜ್ಞಾನ ಸಾಧನೆಯಲ್ಲಿ ಹೋಯಿತು. ವೇದಾಂತಿಯ ಜ್ಞಾನ ವಾದದಲ್ಲಿ ಹೋಯಿತು. ವೇದಾಂತಿಯ ಜ್ಞಾನ ವಾದದಲ್ಲಿ ಹೋಯಿತು. ವಾದದಲ್ಲಿ ಹೋಯಿತು. ಸಿದ್ಧಾಂತಿಯ ಜ್ಞಾನ ಸಾಧನೆಯಲ್ಲಿ ಹೋಯಿತು. ವೇದಾಂತಿಯ ಜ್ಞಾನ ವಾದದಲ್ಲಿ ಹೋಯಿತು. ವಾದದಲ್ಲಿ ಹೋಯಿತು. ಕ್ರಿಯಾವಂತನ ಜ್ಞಾನ ನುಡಿಯಲ್ಲಿ ಹೋಯಿತು. ಕ್ರಿಯಾವಂತನ ಜ್ಞಾನ ನುಡಿಯಲ್ಲಿ ಹೋಯಿತು. ವ್ಯವಹಾರಿಕನ ಜ್ಞಾನ ದ್ರವ್ಯಾರ್ಜನೆಯಲ್ಲಿ ಹೋಯಿತು. ವ್ಯವಹಾರಿಕನ ಜ್ಞಾನ ದ್ರವ್ಯಾರ್ಜನೆಯಲ್ಲಿ ಹೋಯಿತು. ದ್ರವ್ಯಾರ್ಜನೆಯಲ್ಲಿ ಹೋಯಿತು. ಸಿದ್ಧಾಂತಿಯ ಜ್ಞಾನ ಸಾಧನೆಯಲ್ಲಿ ಹೋಯಿತು. ವೇದಾಂತಿಯ ಜ್ಞಾನ ವಾದದಲ್ಲಿ ಹೋಯಿತು. ವಾದದಲ್ಲಿ ಹೋಯಿತು. ಇವೆಲ್ಲ ಭವಕ್ಕೆ ಕಾರಣವಲ್ಲದೆ, ಇವೆಲ್ಲ ಭವಕ್ಕೆ ಕಾರಣವಲ್ಲದೆ, ಭವರಹಿತ ಜ್ಞಾನವು ಸಾಧ್ಯವಾಗುವುದದು ದುರ್ಲಭವಯ್ಯ. ಇವೆಲ್ಲ ಭವಕ್ಕೆ ಕಾರಣವಲ್ಲದೆ, ಭವಹರಿತ ಜ್ಞಾನವು ಸಾಧ್ಯವಾಗುವುದದು ದುರ್ಲಭವಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಿದ್ಧಾಂತಿಯ ಜ್ಞಾನ ಸಾಧನೆಯಲ್ಲಿ ಹೋಯಿತು. ವೇದಾಂತಿಯ ಜ್ಞಾನ ವಾದದಲ್ಲಿ ಹೋಯಿತು. ವಾದದಲ್ಲಿ ಹೋಯಿತು. ವಾದದಲ್ಲಿ ಹೋಯಿತು. ವಾದದಲ್ಲಿ ಹೋಯಿತು. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಅನಂತ ಅನಂತ ಶರಣಾರ್ಥಿಗಳು ಮೇಡಮ್, ಧನ್ಯವಾದ. ಅತ್ಯಂತ ಅದ್ಭುತವಾಗಿ ಇವತ್ತು ವಚನ ಮಂಗಳವನ್ನ ಮಾಡಿದಂತ ಗಾನಕೋಗಿಲೆ ವಿದ್ಯಾ ಮಗ್ದು ಮೇಡಮ್ ಅವ್ರಿಗೆ ವೇದಿಕೆ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳು. ನಾಳೆ ವಿದೇಶಿ ಪ್ರವಾಸಕ್ಕೆ ತೆರಳ್ತಾ ಇರುವಂತಹ ಶರಣೆ ಗೌರಮ್ಮ ಮೇಡಮ್ ಅವ್ರಿಗೆ ವೇದಿಕೆ ವತಿಯಿಂದ ವಿಶ್ ಯು ಹ್ಯಾಪಿ ಜರ್ನಿ ಮೇಡಮ್. ಥ್ಯಾಂಕ್ಸ್ ಅಲಾಟ್ ಫಾರ್ ಟುಡೇ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಬಹಳ ಉತ್ತಮವಾಗಿರುವಂತಹ ಅನುಭವವನ್ನ ಕಟ್ಟಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದವನ್ನ ಹೇಳ್ತಾ, ಬೇರೆ ಕೆಲಸದ ನಿಮಿತ್ತ ಇವತ್ತು ಸರ್ಗೆ ಜಾಯ್ನ್ ಆಗ್ಲಿಕ್ಕೆ ಆಗ್ಲಿಲ್ಲ, ಪಟ್ಟಣ್ ಸರ್ ಅವ್ರಿಗೆ. ಅದಕ್ಕಾಗಿ ಅವ್ರಿಗೂ ಸಹ ಒಂದು ಅನುಪಸ್ಥಿತಿಯಲ್ಲಿ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ಗೂಗಲ್ ಮೀಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಪುನಃ ಮುಂದಿನ ಶನಿವಾರ ಸಾಯಂಕಾಲ 5 ಗಂಟೆಗೆ ಹಾಗೂ ರವಿವಾರ 11:30ಕ್ಕೆ ತಾವೆಲ್ಲರೂ ತಮ್ಮೊಂದಿಗೆ ಅನೇಕರನ್ನ ಕರ್ಕೊಂಡು ಒಂದು ಅನುಭವದ ಬುತ್ತಿಯನ್ನು ಉಣ್ಲಿಕ್ಕೆ ಕರ್ತರ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಗೂಗಲ್ ಮೀಟ್ ಅನ್ನು ಮುಗಿಸ್ತಾ ಇದ್ದೀವಿ. ಸರ್ವ ಶರಣುಗಳಿಗೂ ಶರಣು ಬಂಧುಗಳಿಗೂ ಅನಂತ ಅನಂತ ಶರಣಾರ್ಥಿಗಳು.